ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ತುಂಬ ಹೊತ್ತು ಆರಾಧನೆ ಮಾಡಿ ಅನೇಕ ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡಬೇಕಂತ ಇದೆ. ಸಮಯ ಇಲ್ದಿರೋ ಕಾರಣ ನಾವು ವಾಕ್ಯಕ್ಕಾಗಿ ಹೋಗೋಣ. ಆಲ್ರೆಡಿ ತುಂಬ ಸಮಯ ಮುಗಿಸುವಂಥ ಸಮಯಕ್ಕೆ ನಾವು ಬಂದಿದ್ದೇವೆ. ನೆಕ್ಸ್ಟ್ ಟೈಮ್ಗಳಿಂದ ಇಂಥ ವಿಷಯಗಳಲ್ಲಿ ಲೇಟ್ ಮಾಡದಂತೆ ಆದಷ್ಟು ಬೇಗ ಬಂದು ನಾವು ಇಲ್ಲಿ ಕೂಟವನ್ನು ಆರಂಭ ಮಾಡಿ ನಾವು ದೇವರ ವಾಕ್ಯ, ದೇವರ ಪ್ರಸನ್ನತೆಯನ್ನು, ದೇವರ ಸಾನ್ನಿಧ್ಯನ ನಾವು ಯಾವಾಗ ಅನುಭವಿಸೋರಾಗಿರೋಣ. ಈಗ ಸ್ವಲ್ಪ ಸಮಯ ವಾಕ್ಯಕ್ಕಾಗಿ ಹೋಗೋದಕ್ಕಿಂತ ಮುಂಚೆ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ, 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 ಮಹೋನ್ನತನೇ, ಸರ್ವಶಕ್ತನಾದ ದೇವರ ನಿತ್ಯನಾದ ತಂದೆ ಸ್ವಾಮಿ ಕರ್ತನೆ, ಅಪ್ಪ ಯೇಸುವೆ, ಅಪ್ಪ ಕರ್ತನೆ, ಈ ರಾತ್ರಿ ವೇಳೆಯಲ್ಲಿ ಅಪ್ಪಾಜಿ ಬುಧವಾರ ಫ್ಯಾಮಿಲಿ ಪ್ರೇಯರ್ ದಿವಸ ಬಂದು ಕರ್ತನೆ ಇಲ್ಲಿ ಕೂಡಿ ಬಂದು ಪ್ರಾರ್ಥನೆ ಮಾಡೋದಕ್ಕೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ, ಅದ್ಭುತಗಾಗಿ ಸ್ತೋತ್ರ, ಬಿಡುಗಡೆಗಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೀನಪ್ಪ. ನನ್ನ ಶಬ್ದ ಅಲ್ಲಪ್ಪ, ನಿನ್ನ ಶಬ್ದ ಕೇಳಬೇಕು ರಾಜ. ನಾ ಮಾತಾಡುವಾಗಲೇ ಕರ್ತನೆ ಅಪ್ಪ, ವಾಕ್ಯದಲ್ಲಿ ಒಂದೊಂದು ವಾಕ್ಯ ಕೀಳು ಮಚ್ಚೆಯಲ್ಲಿ ತೂರು ಹೋಗತಕ್ಕಂತೆ ಒಬ್ಬೊಬ್ಬರ ಹೃದಯದಲ್ಲಿ ನೀ ಮಾತಾಡು ಪರಿಶುದ್ಧಾಪನೆ. ನಾನಲ್ಲ ಸ್ವಾಮಿ, ಕಂಪ್ಲೀಟ್ ನಾನು ನಿನ್ನ ಕರದಲ್ಲಿ ಒಪ್ಪಿಸ್ಕೊಡ್ತಾ ಇದ್ದೇನಪ್ಪ. ಸರೆಂಡರ್ ಲಾರ್ಡ್ ಅಪ್ಪ ಯೇಸುವೆ ಕರ್ತನೆ, ನೀ ನಡೆಸಪ್ಪಾಜಿ ನನ್ನನ್ನು ಅಪ್ಪ, ಆರಂಭದಿಂದ ಕೊನೆಯವರೆಗೂ ನಿನ್ನ ಆತ್ಮದಲ್ಲಿ ತುಂಬಿಸು, ನಿನ್ನ ಪ್ರಸನ್ನತೆಯಿಂದ ತುಂಬಿಸು ಅಪ್ಪ ಕರ್ತನೆ. ನನ್ನ ಬಾಯಿಗೆ ಬಾಯಾಗಿದ್ದು ನೀನು ಮಾತಾಡು ಪರಿಶುದ್ಧಾಪನೆ. ಹೇಳುವಂಥ ಒಂದೊಂದು ವಾಕ್ಯ ಒಂದೊಂದು ಹೃದಯನ ಮುಟ್ಟಬೇಕು ರಾಜ. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ, ಅದ್ಭುತಕ್ಕಾಗಿ ಸ್ತೋತ್ರ, ಬಿಡುಗಡೆಗಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೀನಿ ಏಸಪ್ಪ ಕರ್ತನೆ. ನೀ ನಮ್ಮ ಸಂಗಡ ಇದ್ದು ನಮ್ಮ ಜೊತೆ ನಡೆಸೋದಕ್ಕಾಗಿ ಸ್ತೋತ್ರ. ತಂದೆ ಕುಮಾರ ಪರಿಶುದ್ಧಾಪ ನಾಮದಲ್ಲಿ ಕರ್ತನೆ ಇವತ್ತು ನೀನು ತಾನೇ ನಡೆಸುವಂತನಾಗು. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ, ಅದ್ಭುತಕ್ಕಾಗಿ ಸ್ತೋತ್ರ. ಎಲ್ಲವನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಳ್ತೀನಿ ತಂದೆ, ಆಮೇನ್, ಆಮೇನ್. ಹಾಲೆಲೂಯಾ, ಹಾಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಸನ್ನಿಧಾನದಲ್ಲಿ, ದೇವರ ಸಮ್ಮುಖದಲ್ಲಿ ಕುಳಿತುಕೊ ದೇವರ ಇವತ್ತೊಂದು ಫ್ಯಾಮಿಲಿ ಪ್ರೇಯರಲ್ಲಿ ಬಂದು ವಾಕ್ಯವನ್ನು ಹಂಚಿಕೊಳ್ಳೋದಕ್ಕೆ ದೇವರು ಕೊಟ್ಟಂಥ ಸದಾವಕಾಶಕ್ಕಾಗಿ ನಾನು ದೇವರಿಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಇಲ್ಲಿ ಕೂಡಿ ಬಂದಿರೋಂಥ ಎಲ್ಲ ಕಾದು ಚರ್ಚಿನ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಸಮಯದಲ್ಲಿ ದೇವರೊಟ್ಟಿಗೆ ನಾನು ಮಾತಾಡಲ್ಲ. ಆ್ಯಕ್ಚುಲಿ ಈ ವಾಕ್ಯ ನಾನು ಲಾಸ್ಟ್ ಫ್ರೈಡೇ ತೊಗೊಳ್ಬೇಕಾಗಿತ್ತು. ಕಾರಣಾಂತರದಿಂದ ತೆಗೆದುಕೊಳ್ಳೋದಕ್ಕಾಗಲಿಲ್ಲ. ಕ್ಯಾಮ್ರಾ ತೊಗೊಂಡು ಬರೋದು ಮರ್ತು ಹೋಯಿತು. ಸಮ್ ಟೈಮ್ ನನಗೆ ತೊಗೊಳಕ್ಕಾಗಿಲ್ಲ. ಆದರೂ ದೇವರ ಪ್ಲ್ಯಾನ್, ದೇವರ ಉದ್ದೇಶ ಇವತ್ತು ತೊಗೊಳ್ಬೇಕನ್ನೋದು ಒಂದು ಆಲೋಚನೆ ಇತ್ತು. ಇನ್ನೊಂದು ಏನಂದರೆ ಇಲ್ಲಿ ಅದು ವಾಯ್ಸ್ ಕೂಡ ಕರೆಕ್ಟಾಗಿ ಅದು ನಮಗೆ ಸೆಟ್ಟಿಂಗ್ಸ್ ಬರಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ತೊಗೊಂಡಿಲ್ಲ. ಆದರೆ ಲಾಸ್ಟ್ ಥರ್ಸ್ಡೇ ನಾನು ಪ್ರಾರ್ಥನೆ ನಾನು ಮ್ಯಾಕ್ಸಿಮಮ್ ದೇವರ ಅವತ್ತು ನಾನು ಫುಲ್ಲು ದೇವರ ಹತ್ರ, ದೇವರ ಸನ್ನಿಧಾನದಲ್ಲಿ ನಾನು ಒಂದು 5 ಗಂಟೆ ನಾನು ದೇವರ ಸಮ್ಮುಖದಲ್ಲಿ ಕುಳಿತು ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದು. ಅವತ್ತು ದೇವರ ಪ್ರಸನ್ನತೆಯನ್ನು ಬಿಟ್ಟು ಎದ್ದೇಳೋದಕ್ಕೆ ನನಗೆ ಆಗಲೇ ಇಲ್ಲ. ಈ ರೀತಿಯಾಗಿ ನಾನು ತುಂಬ ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ಸಭೆ ವಿಷಯಗಳಿಗಾಗಿ ಅನೇಕರು ಪ್ರಾರ್ಥನೆ ರಿಕ್ವೆಸ್ಟನ್ನು ಕೊಟ್ಟಿದ್ದಾರೆ. ಅವರ ವಿಷಯಗಳಿಗಾಗಿ, ನಾನಾ ವಿಧ ವಿಷಯಗಳಿಗಾಗಿ, ನಾವು ಕೆಲವು ವಿಷಯಗಳಿಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ಪ್ರಾರ್ಥನೆ ಮಾಡಿ ಹೀಗೆ ನಾನು ದೇವರ ಪ್ರಸನ್ನತೆಯನ್ನು ಬಿಟ್ಟು ನಾನು ಎದ್ದೊಳ್ಳಿಲ್ಲ. ಅವತ್ತು ಆ ಪ್ರೆಸೆನ್ಸಲ್ಲೇ ನಾನು ಇದ್ದೆ, ಆ ಸನ್ನಿಧಾನದಲ್ಲೇ ನಾನು ಕುಳಿತುಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೆ. ನಾನು ಅವತ್ತು ಎದ್ದೊಳ್ಳೇಬಾರ್ದು, ದೇವರ ಪ್ರಸನ್ನತೆ ಬಿಟ್ಟು ನಾನು ಹೇಳಬಾರ್ದು, ದೇವರ ಸನ್ನಿಧಾನ ಬಿಟ್ಟು ಹೇಳಬಾರ್ದು ಅಂತೇಳಿ ಈ ರೀತಿ ನಾನು ಪ್ರಾರ್ಥನೆ ಮಾಡುವಾಗ ಅನೇಕ ವಿಷಯಗಳು ದೇವರು ನನ್ನೊಟ್ಟಿಗೆ ಮಾತಾಡಿದ್ರು, ಅನೇಕ ಕಾರ್ಯಗಳು ನನಗೆ ಪ್ರಕಟಿಸಿದ್ರು. ಕೆಲವು ವಿಷಯಗಳನ್ನ ನೀನು ಈಗಲೇ ಹೇಳಬೇಡ, ಅದು ಸಮಯ ಬಂದಾಗ ನಾನು ಒಂದು ಗುರುತಿನೊಟ್ಟಿಗೆ ನಾನು ನಿನಗೆ ಅದು ನೆರವೇರಿಸೋದಕ್ಕಾಗಿ ಹೋಗ್ತೀನಿ. ಆ ಸಮಯ ಬಂದಾಗ ನೀನು ಹೇಳು ಅಂತೇಳಿ ದೇವ್ರು ನನಗೆ ಆಲೋಚನೆ ಕೊಟ್ಟರು. ನಾನು ನಮ್ಮ ಸಭೆ ದೇವ ಸೇವಕರಿಗೂ ಕೂಡ ನಾನು ಈ ವಿಷಯನ ಏನೂ ಶೇರ್ ಮಾಡಿಲ್ಲ. ದೇವರಾಪ್ಪನು ನನ್ನೊಟ್ಟಿಗೆ ಮಾತ್ರ ಅನೇಕ ಕಾರ್ಯಗಳು ಮಾತಾಡಿದ್ದಾರೆ, ಅನೇಕ ವಿಷಯಗಳು ತಿಳಿಸಿದ್ದಾರೆ. ಹೀಗೆ ನಾನು ಪ್ರಾರ್ಥನೆ ಮಾಡ್ತಾ ದೇವರೇ ಫ್ರೈಡೇ ಉಪವಾಸ ಪ್ರಾರ್ಥನೆ ಇದೆ, ಅಲ್ಲಿ ಹೋಗ್ಬೇಕು, ಯಾವ ವಾಕ್ಯ ತಗೊಳ್ಬೇಕು, ಏನು ಮಾತಾಡಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇರುವಾಗ ದೇವ್ರು ನನ್ನೊಟ್ಟಿಗೆ ಹೇಳಿದ್ದು, ಕರ್ತನ ಕರುಣೆ ನಮ್ಮ ಮೇಲೆ ಇದೆಯಾ, ದೇವರ ಕರುಣೆ ನಮ್ಮ ಮೇಲೆ ಇದೆಯಾ. ಇವತ್ತು ಅನೇಕರು ಬೋಧಿಸ್ತಾರೆ, ದೇವರ ಕೃಪೆ ನಿಮ್ಮ ಮೇಲೆ ಬರೋದಕ್ಕೋಗಿ ಹೋಗ್ತದೆ, ದೇವರ ಕರುಣೆ ನಿಮ್ಮ ಮೇಲೆ ಬರೋದಕ್ಕಾಗಿ ಹೋಗುತ್ತಂತ ಅನೇಕರು ಬೋಧಿಸ್ತಾರೆ. ಬಟ್ ನನ್ನೊಟ್ಟಿಗೆ ಹೇಳಿದ್ದು, ದೇವರ ಪರಿಶುದ್ಧಾತ್ಮನು ನನ್ನೊಟ್ಟಿಗೆ ಏನು ಹೇಳಿದ್ದು ಗೊತ್ತಾ, ಎಲ್ಲರೂ ಇವತ್ತು ದೇವರ ಕರುಣೆಯನ್ನು ಕಳೆದುಕೊಂಡು ಹೋಗುವಂಥ ಒಂದು ಅವಸ್ಥೆಯಲ್ಲಿ, ಒಂದು ಪರಿಸ್ಥಿತಿನಲ್ಲಿ ಅದು ಹೋಗ್ತಾ ಇದ್ದಾರೆ. ಎಷ್ಟೋ ಜನರಲ್ಲಿ ಪರಿಶುದ್ಧಾತ್ಮನು ನನಗೆ ತಿಳಿಸ್ಕೊಟ್ಟಿದ್ದು ಏನಂದರೆ, ಇವತ್ತು ಆ ದೇವರ ಆಲಯಕ್ಕೆ ಹೋಗೋದಕ್ಕೆ ದೇವರ ಮಕ್ಕಳಿಗೆ ಆಸಕ್ತಿ ಇಲ್ಲ, ಏನೋ ಒಂದು ಬೇಸರತನ, ಪ್ರಾರ್ಥನೆ ಮಾಡೋದಕ್ಕೂ ಕೂಡ ದೇವರ ಸನ್ನಿಧಾನದಲ್ಲಿ ಕುಳಿಯೋದಕ್ಕೆ, ದೇವರ ಪ್ರಸನ್ನತೆ. ಇವಾಗ ಸಭೆಗೆ ಬರ್ತಾರೆ, ದೇವರ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥನೆ ಮಾಡೋದು. ಆತನ ಸನ್ನಿಧಾನಕ್ಕೆ ಬಂದಾಗ ಏನಕ್ಕೆ ನಾವು ಆತನ ಸನ್ನಿಧಾನಕ್ಕೆ ಬರೋದು? ಆತನ ಮುಖವನ್ನು ನೋಡಬೇಕು, ಆತನನ್ನು, ಆ ರಾಜಾದಿರಾಜನು, ಆ ಕರ್ತನನ್ನು, ಆ ಸರ್ವಶಕ್ತನಾದ ದೇವರನ್ನು ನಾವು ಸ್ತುತಿಸಬೇಕು, ನಾವು ಆತನನ್ನು ಆರಾಧಿಸಬೇಕು. ಆತನ ಕರುಣೆ, ಆತನ ಕೃಪೆ, ಆತನ ಮಾಡಿದ ಅದ್ಭುತಗಳನ್ನು ನೆನಪು ಮಾಡಿಕೊಳ್ಬೇಕು.
ಆದರೆ ಇವತ್ತು ಎಷ್ಟೋ ಜನ ಸೇವಕರನ್ನ ಹಿಡಿದು ವಿಶ್ವಾಸಿಗಳಿಂದ ಹಿಡಿದು ಸೇವೆ ಮಾಡುವಂಥ ಪ್ರತಿಯೊಬ್ಬರೊಳಗಡೆ ಮೈಂಡಲ್ಲಿ ಪ್ರತಿದಿನ ಯುದ್ಧ ಮಾಡಿ ದೇವರನ್ನ ನೋಡಕ ದೇವರನ್ನ ನೆನಪು ಮಾಡಿಕೊಳ್ಳಕ್ಕಾಗದೆ ದೇವರನ್ನ ಸ್ತುತಿಸದಂತೆ ದೇವರನ್ನ ಆರಾಧನೆ ಮಾಡದಂತೆ ಒಂದು ಸ್ಟಂಟ್ ಆಗಿ ಏನೋ ಒಂದು ಬ್ಲ್ಯಾಂಕ್ ಆಗಿ ಒಂದು ಮೈಂಡ್ ಡಿಸ್ಟ್ರಾಕ್ಷನ್ ಆಗಿ ಒಂದು ರೀತಿಯಲ್ಲಿ ಸುಮ್ಮನೆ ಕುತ್ಕೊಳ್ಳೋ ರೀತಿಯಲ್ಲಿ ಒಂದು ದೇವರಿದ್ದಾರೆ, ಒಬ್ಬರಿಬ್ಬರು ಎಲ್ಲಿ ಕೂಡಿ ಬರ್ತಾರೋ ಅವರ ಮಧ್ಯದಲ್ಲಿ ನಾನು ಇರ್ತೀನಿ ಅಂತ ದೇವರು ಹೇಳ್ತಾರೆ. ಆದ್ರೆ ದೇವರು ನಮ್ಮ ಮಧ್ಯದಲ್ಲಿ ಇದ್ದಾರಲ್ಲ, ಒಂದು ಭಯ ಇಲ್ಲದೆ ಅರಿವಿಲ್ಲದೆ ಇದ್ದು ಜೀವನ ಮಾಡುವಂತ ಎಷ್ಟೋ ಜನ ಕ್ರೈಸ್ತರು ಇವತ್ತು ದೇವರ ಕರುಣೆಯನ್ನ ಕಳೆದುಕೊಳ್ತಾ ಇದ್ದಾರೆ, ದೇವರ ಕೃಪೆಯನ್ನ ಕಳೆದುಕೊಳ್ತಾ ಇದ್ದಾರೆ. ಇವತ್ತು ಅನೇಕರು ಹೇಳ್ತಾರೆ, ಯೇಸು ಸ್ವಾಮಿ ನಮಗೋಸ್ಕರ ಇವತ್ತು ಕೃಪೆ ಕಾಲದಲ್ಲಿ ನಾವು ಜೀವಿಸ್ತಾ ಇದೀವಿ. ಹೌದು, ಆತನ ಕೃಪೆ ನಮ್ಮ ಮೇಲೆ ಇರೋವರೆಗೂ, ಆತನ ಕರುಣೆ ಇರೋವರೆಗೂ ನಮಗೇನಿರುತ್ತೆ, ಶಾಶ್ವತವಾದ ಆತನ ದಯ ಆತನ ಕರುಣೆ ಯಾವಾಗ ನಮ್ಮ ಮೇಲೆ ಇರುತ್ತೆ ನಾವೇನಾಗಿರ್ತೀವಿ. ಸೊ ಎಲ್ಲ ದಿನ ಕೂಡ ನಾವು ಆರೋಗ್ಯವಾಗಿ, ಸುಖವಾಗಿ, ಸಂತೋಷವಾಗಿ, ಸಮಾಧಾನವಾಗಿರ್ತೀವಿ. ದೇವರ ಕರುಣೆ ನಮ್ಮ ಮೇಲೆ ಇಲ್ಲದೆ ಹೋದ್ರೆ, ದೇವರ ಕೋಪ ನಮ್ಮ ಮೇಲೆ ಬಂದ್ರೆ ಏನಾಗುತ್ತೆ, ನಾವು ಈ ಲೋಕದಲ್ಲಿ ಕ್ರಿಸ್ತನನ್ನು ನಾವು ಸರಿಯಾಗಿ ಅರ್ಥಕೊಳ್ಳದೆ, ಕ್ರಿಸ್ತನನ್ನು ತಿಳಿದುಕೊಳ್ಳದೆ ನಾವು ಜೀವಿಸೋದಕ್ಕಾಗೋದಿಲ್ಲ. ಇವತ್ತು ಸೈತಾನ್ ಏನು ಮಾಡಿದ್ದಾನೆ, ಅನೇಕರನ್ನ ಮೈಂಡ್ ಡಿಸ್ಟರ್ಬ್ ಮಾಡಿ ದೇವರ ಹತ್ರ ಹೋಗೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ಪ್ರಾರ್ಥನೆ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ದೇವರನ್ನ ಸ್ತುತಿಸೋದಕ್ಕೆ ಆಸಕ್ತಿ ಇಲ್ಲ, ವಾಕ್ಯ ಓದೋದಕ್ಕೆ ಆಸಕ್ತಿ ಇಲ್ಲ, ಬಿಸಿ ಸೆಡಲು ಈ ರೀತಿ ಫೋನ್ಗಳಲ್ಲಿ ಈ ರೀತಿನೇ ನಮ್ಮ ಮೈಂಡ್ನ ಏನು ಮಾಡಿಬಿಡ್ತಾನೆ ಸೈತಾನು ಹಿಡಿದಿಟ್ಬಿಡ್ತಾನೆ. ನಾನು ಒಂದು ಹೇಳ್ತೀನಿ ದೇವರ ಮಕ್ಕಳ, ಒಂದು ಸಹೋದರಿ ನನ್ನೊಟ್ಟಿಗೆ ನೆನ್ನೆ ಮಾತಾಡ್ತಾ ಇದ್ರು. ನಾನು ಕೇಳಿದೆ, ಎಷ್ಟು ನಿಮಿಷ ನೀನು ಪ್ರಾರ್ಥನೆ ಮಾಡ್ತೀಯಾ? ಹೀಗೆ ಮಾತಾಡ್ತಾ ಅವಳಿಗೆ ಕೆಲವು, ಅಕ್ಕ ನನಗೆ ಪಾಪಗಳನ್ನ ಜಯಿಸಕ್ಕಾಗ್ತಾ ಇಲ್ಲ, ಈ ಲೋಕದಲ್ಲಿರುವಂಥ ಅಂಧಕಾರ ಶಕ್ತಿಗಳನ್ನ ಜಯಿಸಕ್ಕಾಗ್ತಾ ಇಲ್ಲ, ನನಗೆ ಯಾವ ಸ್ನೇಹಿತರ ಬಳಿಗೆ ಹೋಗ್ಬೇಕು, ಹೇಗೆ ಮಾತಾಡಬೇಕು, ದೇವ ಚಿತ್ತ ಅಂದ್ರೇನು, ದೇವರ ಉದ್ದೇಶ ಅಂದ್ರೆ ತಿಳ್ಕೊಳಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ಲು. ಆಸ್ ಎ ಒಂದು ಕ್ರೈಸ್ತರಾಗಿ ನಾವು ಲೋಕದ ಪಾಲಿಗೆ ಸತ್ತ ಕ್ರಿಸ್ತನನ್ನು ಅಂಗೀಕಾರ ಮಾಡಿದ್ಮೇಲೆ ಪ್ರತಿನಿತ್ಯ ನಾವು ದೇವರ ಪ್ರಸನ್ನತೆಯಲ್ಲಿ, ದೇವರ ಸನ್ನಿಧಾನದಲ್ಲಿ ನಾವು ಸಮಯ ಕಳಿಬೇಕು. ನಾನು ಹೇಳಿದೆ, ಎಷ್ಟು ನಿಮಿಷ ನೀನು ಪ್ರಾರ್ಥನೆ ಮಾಡ್ತೀಯಾ? ಅಕ್ಕ ನಾನು ಮಾಡಿದ್ರೆ ಒಂದು 15 ನಿಮಿಷ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿದ್ಲು. ನಾನಂದೆ, 15 ನಿಮಿಷ ಮಾಡುವ ಪ್ರಾರ್ಥನೆ ದೇವರ ಸಾನ್ನಿಧ್ಯನ, ದೇವರ ಪ್ರಸನ್ನತೆಯಲ್ಲಿ ಇಳಿದು ಬರೋದಿಲ್ಲ. ಹೇಗೆ ನೀನು ಆತ್ಮದಲ್ಲಿ ಬಲ ಹೊಂದಿಕೊಳ್ತೀಯ ಅಂದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ವಾಕ್ಯ ಓದಿದ್ರೆ ನನಗೆ ನಿದ್ದೆ ಬರುತ್ತೆ ಅಂದ್ಲು. ವಾಕ್ಯ ಓದಿದ್ರೆ ನಿನಗೆ ನಿದ್ದೆ ಬರ್ತಾ ಇದೆ, ಪ್ರಾರ್ಥನೆ ಮಾಡೋಕ್ಕಾಗ್ತಲ್ಲ ಅಂದರೆ ನಿನ್ನೊಳಗಡೆ ಪರಿಶುದ್ಧಾತ್ಮ ಇಲ್ಲ, ಪರಿಶುದ್ಧಾತ್ಮನ ಚಲನೆ ಇಲ್ಲ, ಪರಿಶುದ್ಧಾತ್ಮನ ಶಕ್ತಿ ನಿನ್ನೊಳಗಡೆ ಇಲ್ಲ, ಅದಕ್ಕೆ ನೀನು ಆ ಥರ ಮಾಡ್ತಾ ಇದೆಯಾ ಅಂತ ಹೇಳಿದೆ ನಾನು. ಆವಾಗ ಹೌದು ಕರೆಕ್ಟು, ನನ್ನ ಜೀವಿತದಲ್ಲಿ ಇದೇ ರೀತಿ ನಡೀತಾ ಇದೆ, ಏನು ಮಾಡಬೇಕು, ಹೇಗೆ ಅಕ್ಕ ನಾನು ಬಲ ಹೊಂದ್ಕೊಳ್ತೀನಿ, ಯಾವ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಕೆಲವು ಶಾರ್ಟ್ಸ್ಗಳನ್ನ ಕೇಳಿ, ಕೆಲವು ವಾಕ್ಯಗಳನ್ನ ಓದಿ ಬಲ ಹೊಂದ್ಕೊಳ್ತಿದ್ದಾಳೆ ಅಷ್ಟೇ. ಆ ರೀತಿ ಬಲ ಹೊಂದ್ಕೊಳ್ಳೋದು ನಾನು ಒಂದು ಮಾತು ಹೇಳಿದೆ, ನೀರಿನ ಕಾಲುವೆ ಮೇಲೆ ನೆಡದ ಮರದ ಸಸಿ ಇದ್ರೆ ಮಾತ್ರನೇ ಆ ಟೈಮ್ಗೆ ಬಲ ಹೊಂದ್ಕೊಂಡ್ರೆ ನಾವು ಮುಂದೆ ಬರುವಂತ ಯುದ್ಧದಲ್ಲಿ ನಾವು ಜಯಶಾಲಿಗಳಾಗೋದಕ್ಕಾಗೋದಿಲ್ಲ. ನೋಡಿ ದೇವರ ಮಕ್ಕಳು, ನಾನು ಹೇಳಿದೆ ವಾಕ್ಯ ಕೇಳಬೇಕು. ಯಾವ ದೇವರಿಗಂತ ನಾವು 1 hour 2 hours ನಾವು ಸಮಯ ಕೊಡಲೇಬೇಕು. ಕಠಿಣ ಕಾಲಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ನಾವು ಬೆಳಗ್ಗೆ ನನ್ನ ಸಹೋದರ ಬಳಿಗೆ ಮಾತಾಡಿದಾಗ ಆತನು ಒಂದು ಮಾತು ಹೇಳ್ದ, ಇವತ್ತು ಇದು ಕೃಪೆ ಕಾಲ ಅಲ್ಲ, ಇದು ಅಂತ್ಯ ಕಾಲಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಇವತ್ತು ಅನೇಕರು ಹೇಳ್ತಾರೆ ಇದು ಕೃಪೆ ಕಾಲ, ಕೃಪೆಯಲ್ಲಿ ಜೀವಿಸ್ತಾ ಇದ್ದೀವಿ, ಕೃಪೆಯಲ್ಲಿ ನಾವು ನಡೀತಾ ಇದೀವಿ ಅಂತ. ಇಲ್ಲ ದೇವರ ಮಕ್ಕಳೇ, ನಾವು ಅಂತ್ಯ ಕಾಲಕ್ಕೆ ನಾವು ಕಾಲಿಡ್ತಾ ಇದ್ದೀವಿ, ಅಂತ್ಯ ದಿವಸಗಳಲ್ಲಿ ನಾವು ಕಾಲಿಡ್ತಾ ಇದ್ದೀವಿ, ದೇವರ ಬರೋಣ ಹತ್ತಿರವಾಗುವಂತ ದಿನಗಳಲ್ಲಿ ನಾವು ಕಾಲಿಡ್ತಾ ಇದ್ದೀವಿ. ಆಗಿರುವಾಗ ನಾವು ದೇವರ ಕರುಣೆಯನ್ನು ನಾವು ಹೊಂದಿಕೊಳ್ಬೇಕು. ದಿನ ಆತನ ಕರುಣೆ ನಮ್ಮ ಮೇಲೆ ಇರಬೇಕು, ಆತನ ಕೃಪೆ ನಮ್ಮ ಮೇಲೆ ಇರಬೇಕು. ಆ ದೇವರ ಕರುಣೆಯನ್ನು, ದೇವರ ಕೃಪೆಯನ್ನು ಬಿಟ್ಟು ದೂರ ಹೋಗೋದು ಯಾವಾಗ ಹೋಗುತ್ತಾ? ಪ್ರಾರ್ಥನೆ ಮಾಡದೇ ಇರುವಾಗ, ದೇವ್ರಿಗೂ ನಮ್ಗೆ ರಿಲೇಷನ್ ಬಾಂಧವ್ಯ ಇಲ್ಲದೆ ಇಲ್ಲಿ ಯಾವ ರೀತಿ ಆತನ ಪ್ರೀತಿನ ನಾವು ಅರಿಬೇಕಾದ್ರೆ ನಾವು ದೇವರ ಪ್ರಸನ್ನತೆಯಲ್ಲಿ ನಾವು ಸಮಯನ ಕಳಿಬೇಕು, ದೇವರ ಸಮ್ಮುಖದಲ್ಲಿ ಸಮಯ ಕಳಿಬೇಕು. ಕೆಲಸ ಇದೆ ಅಂತೇಳಿ ಕೆಲಸನ ಅಲ್ಲ. ಇವತ್ತು ಎಷ್ಟು ಒಂದು ವ್ಯಕ್ತಿ 8 hours 7 hours ಅಷ್ಟೇ ಮಲಗಬೇಕು, ಅದಕ್ಕೆ ಹೆಚ್ಚಾಗಿ ಮಲಗುವವನು ಅವನು ಸೋಂಬೇರಿತನ ಅವನಲ್ಲಿ ಇದೆ ಅಂತ ಅರ್ಥ, ಅವನಲ್ಲಿ ಮೈಗಳ್ತನ ಇದೆ ಅಂತ ಅರ್ಥ. ಅದಕ್ಕಿಂತ ಹೆಚ್ಚು ನಿನಗೆ ನಿದ್ದೆ ಬರ್ತಾ ಇದೆ ಅಂದ್ರೆ ದುರಾತ್ಮನು ನಿನ್ನನ್ನು ಕಟ್ಟಿ ಹಾಕಿದಾನೆ ಅಂತ ಅರ್ಥ, ಸೈತಾನ ನಿನ್ನನ್ನು ಕಟ್ಟಿ ಹಾಕಿದಾನೆ ಅರ್ಥ. ನೀನು ನನಗೂ ಕೂಡ ಕಷ್ಟ ಆಗ್ತಾ ಇತ್ತು, 1 ದಿನ 2 ದಿನ ನೀನು ಪ್ರಾರ್ಥನೆ ಮಾಡಿ ನೋಡು, 3ನೇ ದಿನ ನೀನು ಗೊತ್ತಿಲ್ಲದ ರೀತಿಯಲ್ಲಿ ದೇವರಾತ್ಮನು ನಿನ್ನನ್ನು ಎಚ್ಚರಿಸಿ ಪ್ರಾರ್ಥನೆ ಕಡೆ ನಡೆಸೋದಕ್ಕೆ ಮಾಡ್ತಾರೆ. ಯಾವಾಗಲೂ ನಾವು ನೀರಿನ ಕಾಲುವೆ ಮೇಲೆ ನೆಟ್ಟಂತ ಮರದ ಸಸ್ಯಾಗಿ
ಸ್ಟ್ರಾಂಗ್ ಆಗಿ ನಾವು ಬೇರೂರಬೇಕು. ಯಾವಾಗ ನೋಡಿ, ಪ್ರಾರ್ಥನೆ ಮಾಡದೇ ಇರುವಾಗ, ದೇವರ ಪ್ರಸನ್ನತೆ ಹೊಂದಿಕೊಳ್ಳದೆ ಇರುವಾಗ, ದೇವರ ಕರುಣೆ ನಮ್ಮ ಮೇಲೆ ಇಲ್ಲದೆ ಇರುವಾಗ ನಾವೇನು ಮಾಡ್ತೀವಿ? ಲೋಕದಲ್ಲಿರುವಂಥ ಟೆಂಪ್ಟೇಷನು, ಲೋಕದಲ್ಲಿರುವಂಥ ಕಷ್ಟ, ಹೋರಾಟ, ಪ್ರತಿಕೂಲ ಬಂದಾಗ ನಾವು ಅದನ್ನ ರೋಗ ಬಂದಾಗ ಅದನ್ನ ಎದುರಿಸಿ ನಿಲ್ಲೋದಕ್ಕೆ ನಮ್ಮಲ್ಲಿ ಏನಿರಲ್ಲ? ಶಕ್ತಿ ಇರಲ್ಲ, ಬಲ ಇರಲ್ಲ. ದಿನ ಆತ್ಮನ ಶಕ್ತಿಯನ್ನು, ಆತ್ಮನ ಬಲವನ್ನು ಯಾವಾಗ ನೀನು ಹೊಂದಿಕೊಂಡು ಕರುಣೆಯನ್ನು ದೇವರ ಕರುಣೆ ನಮ್ಮ ಮೇಲೆ ಯಾವಾಗ ಬರ್ತಾ ಇರುತ್ತೋ ಆವಾಗ ಮುಂದೆ ಬರುವಂಥ ಎಲ್ಲವನ್ನು ಜಯಿಸೋದಕ್ಕೆ ದೇವರು ನಮಗೆ ಕೃಪೆ ಕೊಡ್ತಾರೆ. ಹೌದು, ಈ ಲೋಕದಲ್ಲಿ ನಾವು ಇರುವಾಗ ಅನೇಕ ಪಾಪ ತುಂಬಿದ ಪ್ರದೇಶದಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಪಾಪ ತುಂಬಿದ ಲೋಕದಲ್ಲಿ ನಾವು ಇದ್ದೇವೆ. ಪೌಲನ್ ಹೇಳ್ತಾನೆ, ನಾನು ಮಾಡ್ಬೇಕಂದಿದ್ದು ನಾನು ಏನು ಮಾಡಬಾರ್ದು ಅನ್ಕೊಂಡಿದ್ದೀನ ಅದನ್ನೇ ನಾನು ಮಾಡ್ತಾ ಇದ್ದೀನಿ. ಏನು ನಾನು ನೋಡಬಾರ್ದು ಅಂತ ಅನ್ಕೊಳ್ತಾ ಇದ್ದೀನ ಅದನ್ನೇ ನೋಡ್ತಾ ಇದ್ದೀನಿ. ನಾನಲ್ಲ ದೇವ್ರೆ ಇದು ಮಾಡ್ತಾ ಇರೋದು, ನನ್ನ ಒಳಗಡೆ ಒಂದು ನನ್ನ ಅಂದರೆ ಶಾರೀರಿಕವಾಗಿ ಇರುವಂಥ ಕಾರ್ಯಗಳು ನನ್ನನ್ನು ಈ ರೀತಿ ತಗೊಂಡೋಗ್ತಾ ಇದೆ. ಪೌಲನ್ ಹೇಳ್ತಾನೆ, ನಾನು ನಡೆಯುವುದಾದ್ರೆ ನನ್ನ ಶಾರೀರಿಕ ಇಚ್ಛೆಯಲ್ಲೆಲ್ಲ ನಾನು ನಡೆಯೋದು, ಆತ್ಮದಲ್ಲಿ ನಾನು ನಡಿಬೇಕು ಅಂತ ಹೇಳ್ತಾನೆ. ನೋಡಿ ದೇವರ ಮಕ್ಕಳೇ, ಪ್ರತಿದಿನ ನಾವು ಈ ಲೋಕದಲ್ಲಿ ಇರೋದನ್ನು ಜಯಿಸಬೇಕಾದ್ರೆ ನಾವು ಪ್ರತಿದಿನ ಪರಿಶುದ್ಧ ಆತ್ಮದಲ್ಲಿ ನಡಿಬೇಕು. ಆತ್ಮದಲ್ಲಿ ನಡಿಬೇಕು. ನಾವು ಆತ್ಮದಲ್ಲಿ ನಡೆಯೋದೇ ನಾವು ಅನೇಕ ಸಾರಿ ಆತ್ಮದಲ್ಲಿ ನಡೆಯೋದಿಲ್ಲ, ನಮ್ಮ ಶಾರೀರಿಕ ಇಚ್ಛೆಗಳಲ್ಲಿ ನಡೀತೀವಿ. ಲೋಕದಲ್ಲಿ ಇರೋದನ್ನ ಲೋಕದ ಕಾರ್ಯಗಳಲ್ಲಿ ನಾವು ನಡೀತಾ ಇರ್ತೀವಿ. ನಾವು ವಾಕ್ಯ ಕೇಳಬೇಕು. ಯಾವಾಗ ಗೊತ್ತಾ? ನಿನಗೆ ಪ್ರಾರ್ಥನೆ ಮಾಡಿ, ವಾಕ್ಯ ಓದಿ, ವಾಕ್ಯವನ್ನು ಜ್ಞಾನ ಮಾಡಿ, ದೇವರಿಗೂ ನಿನಗೊಂದು ಸಂಬಂಧ, ಒಂದು ರಿಲೇಷನ್ ಬೆಳೆಸ್ಕೊಂಡು ದೇವರ ಶಬ್ದವನ್ನು ಕೇಳಿ, ಫ್ರೀ ಟೈಮಲ್ಲಿ ನೀನು ಸೋಷಿಯಲ್ ಮೀಡಿಯಾ ವಾಕ್ಯನ ಕೇಳಬೇಕು, ಸಂದೇಶನ ಕೇಳಬೇಕು. ನೀನು ಈ ದೇವರಿಗೆ ಸಮಯನ ಕೊಡ್ತೀರಾ 24 ಗಂಟೆ ಕಾಲ ನಾನು ಸೋಷಿಯಲ್ ಮೀಡಿಯಾ ವಾಕ್ಯ ಕೇಳಿ ನಾನು ಬಲ ಹೊಂದ್ಕೊಳ್ತೀನಿ ಅಂದರೆ, ನೀನು ವಾಕ್ಯ ಕೇಳಿದಾಗ ಮಾತ್ರ ಬಲ ಹೊಂದ್ಕೊಳ್ತೀಯ. ಮತ್ತೆ ನೀನು ಸೋತೋಗ್ತೀಯ. ಮತ್ತೆ ನಿನಗೆ ಮತ್ತೊಂದು ಸೇವಕರು ಬಂದು ವಾಕ್ಯ ಕೇಳಬೇಕು ನೀನು ಅಷ್ಟೇ, ಇಲ್ಲಾಂದ್ರೆ ನೀನು ಬಲ ಹೊಂದ್ಕೊಳ್ಳೋಕ್ಕಾಗಲ್ಲ. ಯಾವಾಗ ನೀನು ವಾಕ್ಯದ ಅಡಿಪಾಯದಲ್ಲಿ ಬೇರೂರ್ತೀಯ ಆವಾಗ ನೀನು ಅನೇಕ ಶತ್ರುವಿನ ತಂತ್ರೋಪಗಳನ್ನ ಜಯಿಸ್ತೀಯ, ಅಂಧಕಾರ ಬಲಗಳನ್ನ ಜಯಿಸ್ತೀಯ. ವಿರುದ್ಧವಾಗಿ ಎದ್ದು ಬರುವ ಸೈತಾನ ಕ್ರಿಯೆಗಳು, ಕುಟುಂಬದಲ್ಲಿ ಏನು ಸಮಸ್ಯೆ ಇದೆ, ನನ್ನ ಬಿಸ್ನೆಸ್ ಅಲ್ಲಿ ಏನು ಸಮಸ್ಯೆ ಇದೆ, ಫೈನಾನ್ಷಿಯಲ್ ಏನು ಸಮಸ್ಯೆ ಇದೆ, ನನ್ನ ಆತ್ಮಿಕ ಜೀವಿತ ಯಾಕೆ ತಣ್ಣಗಿದೆ ಅನ್ನೋ ಸಮಸ್ಯೆದಲ್ಲಿದೆ ಅನ್ನೋ ಒಂದು ಅರಿವು ಪರಿಶುದ್ಧಪ್ಪ ನಿನಗೆ ತಿಳಿಸ್ಕೊಡ್ತಾ ಇರ್ತಾರೆ. ಹಲ್ಲೆಲೂಯಾ. ಈ ದೇವರ ಕರುಣೆ ನಮ್ಮ ಮೇಲೆ ಇರಬೇಕು. ನಾನು ಇನ್ನೂ ವಾಕ್ಯನ ತೆಗೆದುಕೊಳ್ಳಲಿಲ್ಲ, ಆಗಲೇ ದೇವರಪ್ಪ ನನ್ನ ಒಳಗಡೆ ಬಲವಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ನಾನು ವಾಕ್ಯ ತಗೊಳ್ಬಾರ್ದು ಅಂತೇಳಿ ಶತ್ರು ನನಗೆ ಬಹಳವಾದ ವಿರೋಧವಾಗಿ ಶತ್ರು ಕಾರ್ಯ ಮಾಡ್ತಾನೆ. ಒಂದು ಸಾರಿ ತಪ್ಪು ಮಾಡಿದ್ರೆ ಅದೇ ತಪ್ಪಲ್ಲೇ ನಾವು ಮುಳುಗಿಕೊಂಡು ಹೋಗ್ಬಾರ್ದು. ತಪ್ಪು ಮಾಡಿ ನಾನು ಕಳೆದ ವಾರ ಹೇಳಿದೆ, ದೇವರೇ ನಿನಗಿಷ್ಟ ಆಗದೇ ಇರೋ ಕಾರ್ಯಗಳು ನನ್ನ ಜೀವಿತದಲ್ಲಿ ಬರುವುದಾದ್ರೆ, ನಿನಗಿಷ್ಟ ಆಗದೇ ಇರೋ ಕಾರ್ಯಗಳು ನನ್ನ ಜೀವಿತದಲ್ಲಿ ಇರೋದಾದ್ರೆ ನನ್ನ ಪ್ರಾಣವಾಗಿರೋದು ವ್ಯರ್ಥ ಏಸಪ್ಪ, ನನ್ನ ಜೀವನವನ್ನು ತೆಗೆದುಬಿಡು ಅಂತ ಹೇಳಿದೆ. ಈ ಲೋಕದಲ್ಲಿ ಇದ್ದು ಏನು ಪ್ರಯೋಜನ? ಕ್ರಿಸ್ತನಿಗೋಸ್ಕರ ನಾವು ಜೀವಿಸದೆ, ಕ್ರಿಸ್ತನಿಗೋಸ್ಕರ ಪರಿಶುದ್ಧರಾಗಿ ನಡೆಯದೆ, ಕ್ರಿಸ್ತನ ವಾಕ್ಯದಲ್ಲಿ ಅಡಿಪಾಯದಲ್ಲಿ ನಾವು ಬೇರೆಯವರದೆ ಹೋದ್ರೆ ಈ ಲೋಕದಲ್ಲಿ ನಾವು ಉಸಿರಾಡ್ತಾ ಇರೋದು, ನಾವು ಜೀವಿಸ್ತಾ ಇರೋದು ವ್ಯರ್ಥ. ದೇವರ ಮಕ್ಕಳೇ, ನಾನು ಇದೇ ಹೇಳಿದೆ ದೇವರ ಹತ್ರ, ನನ್ನ ಕಣ್ಣೀರು ಸುರಿಸಿ, ದೇವರೇ ನಿನ್ನ ನಾಮಕ್ಕೆ ಧಕ್ಕೆ ಬರೋ ರೀತಿಯಲ್ಲಿ, ನಿನಗಿಷ್ಟ ಆಗದ ರೀತಿಯಲ್ಲಿ ನಾನು ಜೀವಿಸೋದಾದ್ರೆ ನನ್ನನ್ನು ಈ ಲೋಕದಿಂದ ತೆಗೆದು ಬಿಡು ಅಂತ ಹೇಳಿದೆ. ದೇವರ ಮಕ್ಕಳೇ, ಯಾಕೆ ಆ ರೀತಿಯ ಒಂದು ಆತ್ಮನ ಒಂದು ವೇದನೆ ದೇವರು ನನ್ನ ಒಳಗಡೆ ಹಾಕಿದ್ರು. ಜೀವಿಸೋದಾದ್ರೆ ನಾನು ನಿನಗೋಸ್ಕರ ಜೀವಿಸ್ಬೇಕಪ್ಪ, ಜೀವಿಸೋದಾದ್ರೆ ನಿನಗೋಸ್ಕರ ವೈರಾಗ್ಯವಾಗಿ ನಾನು ಎದ್ದೇಳಬೇಕು. ಯಾಕೆ ನಮಗೆ ಪ್ರಾರ್ಥನೆ ಮಾಡೋದಕ್ಕಾಗೋದಿಲ್ಲ? ಯಾಕೆ ನಮಗೆ ಆರಾಧನೆ ಮಾಡೋದಕ್ಕಾಗೋದಿಲ್ಲ? ಒಂದು ದೇವರ ಸನ್ನಿಧಾನದಲ್ಲಿ ಹೋಗೋದಕ್ಕೆ ಏನೋ ಒಂದು ಶಾರೀರಿಕವಾದ ಬಲಹೀನತೆ ಯಾಕೆ? ಪರಿಶುದ್ಧಾತ್ಮನ ಶಕ್ತಿ ನಿನ್ನಲ್ಲಿಲ್ಲ, ಪರಿಶುದ್ಧಾತ್ಮದಲ್ಲಿ ನಡೆಯೋದಿಲ್ಲ. ನೀನು ಶಾರೀರಿಕವಾಗಿ ನೀನು ನಡೀತಾ ಇರ್ತೀಯ, ಅದಕ್ಕೆ ನಿನಗೆ ಆಗೋದಿಲ್ಲ. ಅಲ್ಲಿ ಆಲಸ್ಯತನ, ಬೇಸರತನ ನನಗೆ ಎಷ್ಟೋ ಸರಿ ಅನುಭವ ಆಗಿದೆ. ಬೆಳಗ್ಗೆಯಿಂದ ನಾನು ಕೆಲಸ ಮಾಡಿ ದೇವರ ಯಾವುದಾದ್ರೂ ಒಂದು ಸ್ಪಿರಿಟ್ ನನಗೆ ಅಟ್ಯಾಕ್ ಸಮ್ ಟೈಮ್ ಆ ಪ್ರದೇಶದಲ್ಲಿ ಇಲ್ಲ ಆ ಜಾಗದಲ್ಲಿ ಆ ಮನೆಯಲ್ಲಿ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್, ದೈವ ಪ್ರಸನ್ನತೆ ಇಲ್ಲ ಅಂದರೆ ನನ್ನೊಳಗಡೆ ಏನಾಗುತ್ತೆ? ಆಲಸ್ಯ ಬರ್ತಾ ಇರುತ್ತೆ. ಏನು ಪ್ರೇಯರ್ ಮಾಡೋದು ಬಿಡು, ಏನಕ್ಕೆ ಇನ್ಸ್ಟಾಗ್ರಾಮಲ್ಲಿ ಹಾಕೋದು ವಾಕ್ಯ, ಏನೋ ಬಿಡು, ಏನೋ ಆ ರೀತಿಯಾಗಿ ನನ್ನ ಮೈಂಡಲ್ಲಿ ಯುದ್ಧ ಮಾಡ್ತಾ ಇರುತ್ತೆ ಸೈತಾನ. ತಕ್ಷಣ ನಾನು ಅದನ್ನು ಕ್ಯಾನ್ಸಲ್ ಮಾಡಿ, ಇಲ್ಲ ದೇವರ ರಾಜ್ಯ ನೀತಿಗಾಗಿ ನನ್ನನ್ನು ದೇವರು ಕರೆದಿದ್ದಾರೆ, ನಾನು ಅದನ್ನು ಮಾಡ್ತೀನಿ ಅಂತೇಳಿ ನಾವು ಯಾವಾಗ ಅದನ್ನು ರೆಬುಕ್ ಮಾಡ್ತೀವೋ ಅಲ್ಲಿ ಪರಿಶುದ್ಧಾತ್ಮನ ಕಾರ್ಯ ಮಾಡ್ತಾರೆ, ಪರಿಶುದ್ಧಾತ್ಮನ ಕಂಟ್ರೋಲ್ ತೆಗೆದುಕೊಳ್ತಾರೆ. ದೇವರ ಮಕ್ಕಳೇ, ನಮ್ಮನ್ನೇ ನಾವು ಒಪ್ಪಿಸ್ಕೊಡ್ಬೇಕು. ಪ್ರತಿನಿತ್ಯ ವಾಕ್ಯಕ್ಕಾಗಿ ನಾವು ಹೋಗೋಣ. ಪ್ರಲಾಪಗಳು 3:22-23. ಲೆಮಿಟೇಷನ್. ಪ್ರಲಾಪಗಳು 3:22-23. ನಾವು ಉಳಿದಿರುವುದು ಕರ್ತನ ಕರುಣೆಯೇ, ಆತನ ಕೃಪಾ ಹೊರೆಗಳು ನಿಂತು ಹೋಗುವವು, ದಿನ ಹೊಸದಾಗಿ ಒದಗುತ್ತದೆ, ನಿನ್ನ ಸತ್ಯ ಸಂಧತೆಯು ದೊಡ್ಡದು. ಹಲ್ಲೆಲೂಯಾ. 22ರಲ್ಲಿ
ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗುವವು, ದಿನ ದಿನವೂ ಹೊಸದಾಗಿ ಒದಗುತ್ತವೆ. ನಿನ್ನ ಸತ್ಯಸಂಧತೆಯು ದೊಡ್ಡದು, ಯೆಹೋವನೇ ನನ್ನ ಪಾಲು, ಆದ ಕಾರಣ ಆತನನ್ನು ನಿರೀಕ್ಷಿಸುವೆನು ಎಂದು ನನ್ನ ಅಂತರಾತ್ಮವು ಅಂದುಕೊಳ್ಳುತ್ತದೆ. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ಇಲ್ಲಿ ವಾಕ್ಯದಲ್ಲಿ ನೋಡೋ ಪ್ರಕಾರ ನಾವು ಉಳಿದಿರೋದು ಯಾರ ಕರುಣೆ? ಕರ್ತನ ಕರುಣೆಯಿಂದಾನೇ ನಾವು ಉಳಿದಿರೋದು. ಇವತ್ತು ನಾವು ಉಸಿರಾಡ್ತಾ ಇದ್ದೀವಿ, ಇವತ್ತು ನಾವು ಜೀವಿಸ್ತಾ ಇದ್ದೀವಿ. ಈ ಪಾಪ ತುಂಬಿದ ಲೋಕದಲ್ಲಿ ನಾವಿದ್ದೀವಿ. ನಮಗೆ ಯಾವುದೇ ರೀತಿ ಅಪಘಾತಗಳು ಎಷ್ಟೋ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಕೇಡು ಸಂಭವಿಸ್ಬೇಕಂತೇಳಿ ಶತ್ರು ನಮಗೆ ವಿರೋಧವಾಗಿ ಎದ್ದು ಬರ್ತಾನೆ. ಆಕ್ಸಿಡೆಂಟ್ಗಳು ನಡಿಬೇಕು, ಅಪಘಾತಗಳು ನಡಿಬೇಕು, ಇವನು ಜೀವಂತವಾಗಿರಬಾರ್ದು ಅಂತೇಳಿ ನಾನಾ ವಿಧವಾದ ರೀತಿಯಲ್ಲಿ ನಮ್ಮನ್ನು ಮರಣಕ್ಕೆ ತೆಗೆದುಕೊಂಡು ಹೋಗ್ಬೇಕಂತೇಳಿ ಶತ್ರು ನಾನಾ ವಿಧವಾದ ರೀತಿಯಲ್ಲಿ ಪ್ಲಾನ್ ಮಾಡ್ತಿರ್ತಾನೆ. ಅದೇ ದೇವ್ರ ವಾಕ್ಯ ಹೇಳ್ತದೆ, ನಾವು ಉಳಿದಿರೋದು ಯಾರ ಕರುಣೆಯಿಂದ? ಕರ್ತನ ಕರುಣೆಯಿಂದನೇ. ಹಲ್ಲೆಲೂಯಾ. ದೇವರ ಕರುಣೆಯಿಂದ ನಾವು ಉಳಿದಿದ್ದೀವಿ. ಆತನ ಕೃಪಾವರಗಳು ನಿಂತು ಹೋಗುತ್ತೆ, ಆದರೆ ದಿನ ದಿನ ಹೊಸದಾಗಿ ಒದಗುತ್ತದೆ. ನಿನ್ನ ಸತ್ಯಸಂಧತೆಯು ದೊಡ್ಡದು. ಹಲ್ಲೆಲೂಯಾ. ದೇವರ ಸತ್ಯ ಯಾವತ್ತು ಏನಾಗಿದೆ? ದೊಡ್ಡದಾಗಿದೆ. ಇವತ್ತು ಕೃಪಾವರಗಳು ನಿಂತು ಹೋಗ್ಬೋದು, ಅನೇಕ ಪ್ರವಾದನೆಗಳು ನಿಂತು ಹೋಗ್ಬೋದು, ಆದರೆ ದೇವರ ವಾಕ್ಯ, ದೇವರ ಸತ್ಯ ಯಾವತ್ತಿಗೂ ಅದೇನಾಗಿದೆ? ನಿಂತು ಹೋಗುವುದಿಲ್ಲ. ಕೃಪಾವರಗಳಿಗಿಂತ, ಪ್ರವಾದನೆಗಳಿಗಿಂತ, ಎಲ್ಲದಕ್ಕಿಂತ ದೊಡ್ಡದು ದೇವರ ವಾಕ್ಯ ಮತ್ತೆ ದೇವರ ಸತ್ಯ ದೊಡ್ಡದಾಗಿದೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಿರೀಕ್ಷಿಸುವೆನೆಂದು ಆತನ ಅಂತರಾತ್ಮದಲ್ಲಿ ಅಂದುಕೊಳ್ಳುತ್ತೇನೆ ಅಂತೇಳಿ ಪ್ರಲಾಪದಲ್ಲಿ ನಾವು ಓದಿಕೊಳ್ಳುತ್ತೇವೆ. ದೇವರ ಮಕ್ಕಳೇ, ದೇವರ ಕರುಣೆ ಇಲ್ಲದೆ ಹೋದರೆ, ದೇವರ ದೇವರ ಕರುಣೆ ಇಲ್ಲದಿದ್ದರೆ ನಾವು ಈ ಲೋಕದಲ್ಲಿ ನಾವು ಇರೋದಕ್ಕಾಗ್ತಾ ಇರಲಿಲ್ಲ, ಈ ಲೋಕದಲ್ಲಿ ನಾವು ಜೀವಿಸೋದಕ್ಕಾಗ್ತಿಲ್ಲ. ನೋಡಿ ದೇವರ ಮಕ್ಕಳೇ, ಇವತ್ತು ಎಷ್ಟೋ ಜನ ಲೋಕದಲ್ಲಿ ರಾತ್ರಿ ಮಲಗಿದವರು ಬೆಳಗ್ಗೆ ಎದ್ದೇಳ್ತಾ ಇಲ್ಲ. ಅನೇಕರು ಹಾಸ್ಪಿಟಲ್ಗಳಲ್ಲಿ ರೋಗದಲ್ಲಿ ನರಳುತ್ತಾ ಇದ್ದಾರೆ. ಅನೇಕ ನಾನಾ ವಿಧವಾದ ಮರಣದ ವ್ಯಾಧಿನಲ್ಲಿ ಬಾಧೆ ಪಡ್ತಾ ಇದ್ದಾರೆ. ಅನೇಕರು ನಾನಾ ವಿಧವಾದ ರೀತಿಯಲ್ಲಿ ಕಷ್ಟ ಸಂಕಟಗಳಿಗೆ ಒಳಗಾಗಿದ್ದಾರೆ. ಆದರೆ ಇವತ್ತು ನಾವು ಉಳಿದಿರೋದು ಯಾರ ಕರುಣೆಯಿಂದ? ಕರ್ತನ ಕರುಣೆಯಿಂದ ಆಗಿದೆ. ದೇವರ ಮಕ್ಕಳೇ, ನಾವು ಆತನ ಕರುಣೆ ಇಲ್ಲದೆ ಹೋದ್ರೆ ನಾವು ಈ ಲೋಕದಲ್ಲಿ ನಾವು ಜೀವಿಸಕ್ಕಾಗಲ್ಲ. ಆತನ ಕರುಣೆ ಇಲ್ಲದೆ ಹೋದ್ರೆ ಈ ಲೋಕದಲ್ಲಿ ನಾವು ಬದುಕಿದ್ದು ವ್ಯರ್ಥ. ದೇವರ ಮಕ್ಕಳೇ, ಕರ್ತನ ಕರುಣೆ ನಮ್ಮ ಮೇಲೆ ಯಾವಾಗಲಿದೆ ಅಂತ ದೇವರ ವಾಕ್ಯ ಹೇಳುತ್ತದೆ. ಅದೇ ರೀತಿ ಅದಕ್ಕೆ ವಾಕ್ಯಕ್ಕೆ ಆಧಾರವಾಗಿ ಯಾಕೋಬನ ಬರೆದ ಪತ್ರಿಕೆ 2:13 ಓದಿಕೊಳ್ಳೋಣ. ಯಾಕೋಬನು 2:13 ಕರುಣೆ ತೋರಿಸದೆ ಇರುವವನಿಗೆ ನ್ಯಾಯ ತೀರ್ಪದಲ್ಲಿ ಕರುಣೆಯು ತೋರಿಸಲ್ಪಡುವುದಿಲ್ಲ. ಕರುಣೆಯು ನ್ಯಾಯ ತೀರ್ಮಾನವನ್ನು ಗೆದ್ದು ಹಿಗ್ಗುತ್ತದೆ. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ಈ ವಾಕ್ಯದಲ್ಲಿ ನಾವೇನು ಹೇಳ್ತೀವಿ? ಕರುಣೆ ತೋರಿಸದೆ ಯಾರಿಗೆ ದೇವರ ಕರುಣೆ ಇರಲ್ಲ ಈ ಲೋಕದ ಮೇಲೆ. ನಾವು ಪ್ರತಿ ಸಾರಿ ಏನು ಮಾಡಬೇಕು? ದೇವರೇ, ನಿನ್ನ ದಯ, ನಿನ್ನ ಕರುಣೆ, ನಿನ್ನ ಫೇವರ್ ನಮ್ಮ ಮೇಲೆ ಇರಲಿ. ನಿನ್ನ ಕರುಣೆ ನನ್ನ ಮೇಲೆ ಇರಬೇಕಾದ್ರೆ ನಾನು ಯಾವ ರೀತಿ ಜೀವಿಸಬೇಕು ಅಂತೇಳಿ ನಾವು ಪ್ರಾರ್ಥಿಸಬೇಕು. ದೇವರ ಕರುಣೆ ಇಲ್ಲದೆ ಹೋದ್ರೆ ನೋಡಿ, ಮರಿಯಳು ಏನಾಗಿದ್ಲು? ದೇವರ ದಯವನ್ನು ಹೊಂದಿದವಳು, ಅವಳಿಗೆ ಶುಭ ಉಂಟಾಯಿತು. ಅದೇ ರೀತಿ ಇಲ್ಲಿ ಕೂಡ ದೇವರ ಕರುಣೆ ಯಾರ ಮೇಲೆ ಇರೋದಿಲ್ಲ, ಅವರು ನ್ಯಾಯ ತೀರ್ಪಿನ ಮಧ್ಯದಲ್ಲಿ ನಿಂತುಕೊಳ್ಳುವಾಗಲೂ ಕೂಡ ಅವರಿಗೆ ಕರುಣೆ ಇರೋದಿಲ್ಲಂತೆ. ದೇವರ ಕರುಣೆ ತೋರಿಸೋದಕ್ಕಾಗೋದಿಲ್ಲ. ಈ ಲೋಕದಲ್ಲಿ ಕ್ರಿಸ್ತನಿಗೋಸ್ಕರ ನಾವು ಜೀವಿಸಬೇಕಾದ್ರೆ ಪರಿಶುದ್ಧರಾಗಿ ಲೋಕದ ಕಾರ್ಯಗಳನ್ನು ಜಯಿಸುತ್ತಾ ಆತನಿಗೆ ಇಷ್ಟವಾದ ರೀತಿಯಲ್ಲಿ ಆತನ ಚಿತ್ತ ನನ್ನಲ್ಲಿ ನೆರವೇರುವಾಗ ಆಟೋಮೆಟಿಕ್ ಆಗಿ ನಮ್ಮ ಮೇಲೆ ದೇವರ ಕರುಣೆ ಬರೋದಕ್ಕಾಗಿ ಹೋಗುತ್ತೆ. ಯಾರ ಮೇಲೆ ದೇವರ ಕರುಣೆ ಇರೋದಿಲ್ಲ ಅವರಿಗೆ ಏನಾಗುತ್ತೆ? ನ್ಯಾಯ ತೀರ್ಮಾನದಲ್ಲಿ ಕರುಣೆಯು ತೋರಿಸಲ್ಪಡುವುದಿಲ್ಲ. ಕರುಣೆಯು ನ್ಯಾಯ ತೀರ್ಮಾನವನ್ನು ಗೆದ್ದು ಹಿಗ್ಗುತ್ತದೆ. ಹಲ್ಲೆಲೂಯಾ. ಯಾರ ಮೇಲೆ ದೇವರ ಕರುಣೆ ಇರುತ್ತೋ ಅವರು ನ್ಯಾಯ ತೀರ್ಪಿನ ಮಧ್ಯದಲ್ಲಿ ಮುಂದೆ ದೇವರ ಮಧ್ಯೆ ಸಿಂಹಾಸನದಲ್ಲಿ ನಿಂತುಕೊಳ್ಳುವಾಗ ಅವನೇನಾಗುತ್ತದೆ? ಗೆದ್ದು ಇಕ್ಕುತ್ತದಂತೆ. ಅಂದರೆ ಅವನಲ್ಲಿ ಗೆದ್ದುತ್ತಾನೆ. ಈ ಲೋಕದಲ್ಲಿ ನಾನು ಇದ್ದು ಜೀವಿಸಿದ್ದು ದೇವರ ಪರಲೋಕದಲ್ಲಿ ಆತನನ್ನು ನಾನು ಗೆದ್ದಿದ್ದೇನೆ. ದೇವರಲ್ಲಿ ಇರುವಂಥ ಕಾರ್ಯಗಳು, ದೇವರಲ್ಲಿ ಪ್ರತಿಯೊಂದು ದೇವರು ನೇಮಿಸಲ್ಪಟ್ಟಿರುವಂಥ ಎಲ್ಲ ಓಟ, ಸ್ಥಿರಚಿತ್ತ, ಆತನ ಚಿತ್ತ ನಿನ್ನಲ್ಲಿ ನೆರವೇರೋದಕ್ಕೆ ಬಂದಾಗ ದೇವರ ಮಕ್ಕಳೇ, ನೀವಲ್ಲಿ ಗೆಲ್ತೀರಾ, ನೀವಲ್ಲಿ ಗೆದ್ದು ನಿಂತ್ಕೊಳ್ತೀರಾ. ಆತನ ಸಿಂಹಾಸನ ಮುಂದೆ ನಿಲ್ಲುವಾಗ ಇಲ್ಲಿ ದೇವರ ಕರುಣೆ ಇಲ್ಲದೆ ಹೋದ್ರೆ ಪರಲೋಕದ ನ್ಯಾಯ ತೀರ್ಪಿನಲ್ಲಿ ಕೂಡ ನಿಮಗೆ ಕರುಣೆ ಸಿಗೋದಿಲ್ಲ. ದೇವರ ಕರುಣೆ ಇರೋದಿಲ್ಲ. ಅದಕ್ಕೆ ನಾವು ಪ್ರತಿನಿತ್ಯ ದೇವರ ಕರುಣೆ ನಮಗೆ ಬೇಕು. ನಾವು ಉಳಿದಿರೋದೇ ದೇವರ ಕರುಣೆ, ನಾವಿರೋದೇ ದೇವರ ಕರುಣೆ, ನಾವು ಉಸಿರಾಡ್ತಿರೋದು ದೇವರ ಕರುಣೆ. ಹಾಗಿರುವಾಗ ಯಾವಾಗ ದೇವರ ಕರುಣೆ ನಮ್ಮ ಮೇಲೆ ಇರುತ್ತೆ, ಆತನ ಪ್ರೀತಿ ನಮ್ಮ ಮೇಲೆ ಯಾವಾಗಿರುತ್ತೆ, ಆತನ ದಯೆ ನಮ್ಮ ಮೇಲೆ ಯಾವಾಗಿರುತ್ತೋ ಪರಲೋಕದಲ್ಲಿ ಹೋಗುವಾಗ ದೇವರ ಮಕ್ಕಳೇ, ಆತನ ಕರುಣೆ ನಮ್ಮ ಮೇಲೆ, ಆತನ ಕರುಣೆನೇ ನಮ್ಮನ್ನ ಕಾಪಾಡುತ್ತೆ.
ಮಾಡುತ್ತಂತೆ ದೇವರ ಮಕ್ಕಳೇ. ಅಲ್ಲಿ ನಾವು ಗೆದ್ದು ನಿಲ್ಲುತ್ತೇವೆ. ಅಲ್ಲಿ ಅನೇಕ ಈ ಲೋಕದಲ್ಲಿ ಮಾಡಿದ ಪ್ರಾರ್ಥನೆ, ಆರಾಧನೆ, ನಾವು ಮಾಡಿದ ಚರ್ಚಲ್ಲಿ ಮಾಡಿದ ಪ್ರತಿಯೊಂದು ಕೆಲಸ ಗುಣಗುಟ್ಟದೆ, ನಾವು ಯಥಾರ್ಥವಾಗಿ ಮಾಡಿದ್ದು ಪ್ರತಿಯೊಂದು ಸೇವೆ, ಮನಪೂರ್ವಕವಾಗಿ ಕೊಡಲ್ಪಟ್ಟಿರೋ ಸೇವೆನ ಆಸಕ್ತಿಯಿಂದ ಮಾಡಿದಂಥ ಪ್ರತಿಯೊಂದು ಕೂಡ ದೇವರ ಮಕ್ಕಳೇ ಅಲ್ಲಿ ದೇವರು ಕರುಣೆ ತೋರಿಸ್ತಾರೆ, ಅಲ್ಲಿ ರಿವಾರ್ಡ್ ಕೊಡ್ತಾರೆ. ದೇವರು ನಮಗೆ ಇಕ್ಕುತ್ತದೆ ಅಂದರೆ, ನೀವು ಗೆದ್ದು ಇಕ್ಕುತ್ತದೆ ಅಂದರೆ ಅನೇಕ ರಿವಾರ್ಡ್ ಕೊಡ್ತಾರೆ ದೇವರು. ನನ್ನ ಮಗಳು ಈ ಲೋಕದಲ್ಲಿ ಅನೇಕ ಪ್ರಯಾಸ ಆಯಿತು, ಅನೇಕ ಕಷ್ಟ ಆಯಿತು, ಹೋರಾಟ ಆಯಿತು, ಎಲ್ಲ ಕೆಲಸಗಳನ್ನು ಮಾಡಿ, ಎಲ್ಲ ಕೆಲಸ ಮಾಡಿ ಮುಗಿಸ್ಕೊಂಡು ಬಂದು ನನ್ನ ಆಲಯದಲ್ಲಿ ಈಕೆ ಸೇವೆ ಮಾಡಿದ್ದಾಳೆ, ನನಗೋಸ್ಕರ ಈಕೆ ತ್ಯಾಗ ಮಾಡಿದ್ದಾಳೆ. ನನಗೆ ಇವತ್ತು ಅನೇಕರು ದೇವರ ಆಲಯದಲ್ಲಿ ಸೇವೆ ಮಾಡೋದಕ್ಕೆ, ಕೆಲಸ ಮಾಡೋದಕ್ಕೆ ದೊಡ್ಡತನನ ತೋರಿಸ್ತಾರೆ. ಇಲ್ಲ ದೇವರ ಮಕ್ಕಳೇ, ದೇವರ ರಾಜ್ಯದಲ್ಲಿ ಯಾರು ದೊಡ್ಡವರಲ್ಲ, ಎಲ್ಲರೂ ಸರಿ ಸಮಾನವಾದವರು. ಪ್ರತಿಯೊಂದನ್ನು ಕೂಡ ನಾವು ಏನು ಮಾಡಬೇಕು, ಕೊಟ್ಟಿರೋ ಸೇವೆಯನ್ನು ಅಲ್ಪದಲ್ಲಿ ನಂಬಿಗಸ್ತರಾಗಿದ್ದು ನಾವು ಸೇವೆ ಮಾಡಬೇಕು. ಕೊಡಲ್ಪಟ್ಟಿರೋ ಇಲ್ಲಿ ನಮಗೇನು ಸಿಗದೇ ಇರ್ಬೋದು, ಪರಲೋಕದಲ್ಲಿ ನಮಗೆ ರಿವಾರ್ಡ್ ಇದೆ ದೇವರ ಮಕ್ಕಳೇ. ಯಾವ ರೀತಿ ಅನೇಕ ಸಾವಿರ ಲಕ್ಷ ಜನಗಳ ಮಧ್ಯದಲ್ಲಿ, ಕುಟುಂಬದವರ ಮಧ್ಯದಲ್ಲಿ, ಈ ಲೋಕದಲ್ಲಿ ಅನೇಕ ನಮ್ಮನ್ನು ತಳ್ಳಿ ನಿಲ್ತಿರ್ಬೋದು, ಅನೇಕ ಜನಗಳ ಮಧ್ಯದಲ್ಲಿ ನಮಗೆ ದೇವರು ಕರುಣೆ ತೋರಿಸೋದು ಮಾತ್ರ ಅಲ್ಲ, ಆತ ನಮಗೆ ರಿವಾರ್ಡ್ ಅನ್ನು ಕೊಡುವರಾಗಿದ್ದಾರೆ. ನೋಡಿ ದೇವರ ಮಕ್ಕಳೇ, ದೇವರು ವಾಕ್ಯ, ದೇವರು ಬರ್ತಾರೆ ಒಂದು ದಿನ. ಆತನ ಕಳ್ಳನ ರೀತಿಯಲ್ಲಿ ಯಾರಿಗೂ ಗೊತ್ತಿಲ್ಲದೆ ಮಧ್ಯಾಕಾಶಕ್ಕೆ ಬರ್ತಾರೆ. ಯಾರೆಲ್ಲ ಆತನಿಗೋಸ್ಕರ ಸಿದ್ಧವಾಗಿರ್ತಾರೆ, ಯಾರೆಲ್ಲ ಆತನಿಗೋಸ್ಕರ ಪರಿಶುದ್ಧರಾಗಿ ರೆಡಿಯಾಗಿರ್ತಾರೋ ಅವ್ರನ್ನ ದೇವರು ಕರ್ಕೊಂಡೋಗಿ ನಿಲ್ಲಿಸುವಾಗ, ನಾನು ಒಂದು ವಾಕ್ಯದಲ್ಲಿ ಓದ್ದೆ. ಆ ವಾಕ್ಯ ನನಗೆ ಸಿಕ್ಕಿದ ಮೇಲೆ, ಯಾವತ್ತಾದ್ರೂ ಸಿಕ್ಕಿದಾಗ ನಾನು ಅದು ಹೇಳ್ತೀನಿ. ದೇವರ ಆ ವಾಕ್ಯದಲ್ಲಿ ಏನು ಹೇಳುತ್ತಂದ್ರೆ, ನಾವು ಕೂಡ ಅವರಿಗೆ ತೀರ್ಪು ಮಾಡ್ತೀವಂತೆ. ದೇವರು ನಮಗೆ ಅಲ್ಲಿ ನಾವು ಪರಿಶುದ್ಧರಾಗಿ ಕ್ರಿಸ್ತನಾಗಿ ಜೀವಿಸಿ ದೇವರ ಸಿಂಹಾಸನದಲ್ಲಿ ನಮಗೆ 7 ವರ್ಷ ದೇವರು ಆ ಮಧ್ಯ ಆಕಾಶಕ್ಕೆ ಬಂದ ಮೇಲೆ ನಾವೆಲ್ಲರೂ ಒಯ್ಯಲ್ಪಡ್ತೀರಿ. ಯಾರೆಲ್ಲ ಒಯ್ಯಲ್ಪಡ್ತಾರೆ? ಪರಿಶುದ್ಧರಾಗಿ ಜೀವನ ಮಾಡ್ತಾ ಇರೋರು, ದೇವರಿಗೋಸ್ಕರ ಜೀವಿಸುತ್ತಾ ಇರೋರು, ದೇವರ ಕರುಣೆನ ಹೊಂದಿಕೊಂಡಿರೋರು. ದೇವರು 7 ವರ್ಷದಲ್ಲಿ ದೇವರು ನಮಗೆ ಏನು ಮಾಡ್ತಾರೆ, ಈ ಲೋಕದಲ್ಲಿ ನಾವು ಪಟ್ಟಿದ ಪ್ರಯಾಸ, ಈ ಲೋಕದಲ್ಲಿ ಮಾಡಿದ ಸೇವೆ, ಪ್ರತಿಯೊಂದು ನಾವು ಅನೇಕರಿಗಾಗಿ ಪ್ರಾರ್ಥನೆ ಮಾಡಿದ್ದು, ಅನೇಕರಿಗಾಗಿ ಕಣ್ಣೀರು ಸುರಿಸಿದ್ದು, ಆತ್ಮಗಳಿಗೋಸ್ಕರ ನಾವು ನರಕಕ್ಕೆ ಹೋಗೋರ್ನ ಎತ್ತಿ ಪರಲೋಕ ರಾಜ್ಯಕ್ಕೆ ಸೇರಿಸಿದಂಥ ಪ್ರತಿಯೊಂದು ಕೆಲಸಕ್ಕೂ ದೇವರು ನಮ್ಗೆ ಅಲ್ಲಿ ರಿವಾರ್ಡ್ ಕೊಡ್ತಾರೆ. ಆ 7 ವರ್ಷ ರಿವಾರ್ಡ್ ಆದಮೇಲೆ ನೆಕ್ಸ್ಟ್ ಮತ್ತೆ ನ್ಯಾಯ ತೀರ್ಪು ಬರುತ್ತಲ್ಲ, ಆ ನ್ಯಾಯ ತೀರ್ಪು ಬರುವಾಗ ನಾವು ಕೂಡ ಅಲ್ಲಿ ತೀರ್ಪು ಮಾಡ್ತಿರಂತೆ ಅವರಿಗೆ. ನಾವು ಕೂಡ ನಮಗ ದೇವರ ಪಕ್ಕದ ಬಲಭಾಗದಲ್ಲಿ, ಯೇಸುವಿನ ಪಕ್ಕ ಬಲಭಾಗದಲ್ಲಿ ನಾವು ಕಿರೀಟಗಳನ್ನು ಧರಿಸಿಕೊಂಡು, ಆ ಮಹಿಮೆ ವಸ್ತ್ರನ ಧರಿಸಿಕೊಂಡು ಮುಂದೆ ಬರುವಂಥ ಜನರಿಗೆ, ಮುಂದೆ ಬರುವಂಥ ಜನರೇಷನಿಗೆ ನಾವು ಕೂಡ ಅಲ್ಲಿ ಏನು ಮಾಡ್ತೀವಿ, ತೀರ್ಪು ಮಾಡೋದಕ್ಕೆ ದೇವರು ನಮಗೆ ಅಧಿಕಾರ ಕೊಡ್ತಾರೆ. ಇಂಥ ಒಂದು ಮಹಾಭಾಗ್ಯ ಯಾರಿಗೆ? ದೇವರ ಕರುಣೆ ನಮ್ಮ ಮೇಲೆ ಬರುವಾಗ, ದೇವರ ಮಕ್ಕಳೇ, ಆತನ ಮಕ್ಕಳಾಗಿ ನಮ್ಮನ್ನು ದೇವರು ಕರೆದಿದ್ದಾರೆ. ಆತನ ಕರುಣೆಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಮತ್ತೆ 6:25 ಓದಿಕೊಳ್ಳೋಣ. ಈ ಕಾರಣದಿಂದ ನಮ್ಮ ಪ್ರಾಣದಾಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಿದಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದ್ದಲ್ಲವೇ? ಮುಂದೆ ಓದಿ ಸಿಸ್ಟರ್. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಕೊಳ್ಳುವುದಿಲ್ಲ. ಓಕೆ, ಸಾಕು ಸಿಸ್ಟರ್. ನೋಡಿ, ಈ ವಾಕ್ಯದಲ್ಲಿ ನೋಡೋ ಪ್ರಕಾರ ನಾನು ಈ ವಾಕ್ಯ ಯಾಕೆ ದೇವರು ಅಂದರೆ ಕರುಣೆ ಬಗ್ಗೆ ಮಾತಾಡ್ತಾ ಇರುವಾಗ, ದೇವರು ತಾಯಿಯ ಗರ್ಭದಲ್ಲಿರುವಾಗಲೇ ತನ್ನ ಮಗನನ್ನು, ತನ್ನ ಮಗಳನ್ನು ಸೃಷ್ಟಿ ಮಾಡಿ ತನ್ನ ಮಕ್ಕಳಿಗೆ ಏನು ಬೇಕಂತ ಆಲ್ರೆಡಿ ಸಿದ್ಧ ಮಾಡಿ ಕೊಟ್ಬಿಟ್ಟಿದ್ದಾರೆ. ಆದರೂ ಕೂಡ ನಾವೇನು ಮಾಡ್ತೀವಿ ಗೊತ್ತಾ? ದೇವ್ರ ವಾಕ್ಯದ ಪ್ರಕಾರ ಏನು ಹೊತ್ಕೊಳ್ಬೇಕು, ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಊಟ ಮಾಡಬೇಕು, ಏನು ಯಾವ ಬಟ್ಟೆ ಹಾಕ್ಕೊಳ್ಬೇಕಂತೇಳಿ ಪ್ರತಿದಿನ ನಾವೇನು ಮಾಡ್ತೀವಿ, ಚಿಂತೆ ಮಾಡ್ತೀವಿ. ಹಲ್ಲೆಲೂಯಾ. ದೇವ್ರ ವಾಕ್ಯ ಏನು ಹೇಳುತ್ತೆ, ಈ ನಮ್ಮ ಪ್ರಾಣ ಧಾರಣೆಗೆ ಈ ಲೋಕದಲ್ಲಿರುವಾಗ ಏನು ಊಟ ಮಾಡಬೇಕು, ಏನು ಕುಡಿಬೇಕು, ಏನು ಹೊತ್ತುಕೊಳ್ಬೇಕು, ದೇಹ ರಕ್ಷಣೆಗೆ ಎಂದು ಚಿಂತೆ ಮಾಡಬೇಡ್ರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದವಲ್ಲವೇ? ಊಟಕ್ಕಿಂತ ಪ್ರಾಣ, ಉಡುಪಿಗಿಂತ ದೇಹ ಮೇಲಾದದಲ್ಲವೇ? ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ, ಅವುಗಳನ್ನು ಸಾಕಿ
ಸಾಕಿ ಸಲಹುವ ದೇವರು ನಮ್ಮನ್ನು ಸಾಕಿ ಸಲಹುವುದಿಲ್ವಾ? ಈ ಆಕಾಶದಲ್ಲಿ ಹಾರಾಡುವ ಪ್ರಾಣಿಗಳಿಗಿಂತ ಪಕ್ಷಿಗಳಿಗಿಂತ ಮೇಲಾಗಿ ನಮ್ಮನ್ನ ದೇವರು ಸೃಷ್ಟಿ ಮಾಡಿರೋದು. ಇವತ್ತು ಆದ್ರೂ ನಾವೇ ರಾಜನು ಸರ್ವಶಕ್ತನು ಆಕಾಶ ಭೂಮಿಯನ್ನು ಉಂಟು ಮಾಡಿದ ಲೋಕ ರಕ್ಷಕನು ಇದ್ರು ಕೂಡ, ನಮಗೆ ತಂದೆ ಆ ದೇವರಿದ್ರು ಕೂಡ ನಾವೇನ್ ಮಾಡ್ತೀವಿ? ಪ್ರತಿದಿನ ಚಿಂತೆ ಮಾಡ್ತೀವಿ. ಏನು ಹೊತ್ಕೊಳ್ಬೇಕು, ಏನು ಕುಡಿಬೇಕು, ಏನು ಮಾಡಬೇಕು, ನಾಳೆ ಏನು, ಇವತ್ತೇನು, ಈ ರೀತಿಯಾಗಿ ನಾವು ಚಿಂತೆ ಮಾಡ್ತೀವಿ. ದೇವ್ರ ವಾಕ್ಯ ಹೇಳುತ್ತದೆ, ನೀವು ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳು ನೋಡಿ, ಪಕ್ಷಿಗಳು ನೋಡಿ, ಬಿತ್ತೋದಿಲ್ಲ, ಕೊಯ್ಯೋದಿಲ್ಲ, ಕಣಜದಲ್ಲಿ ಕೂಡ ನಾಳೆಗೆ ಬೇಕಂತ ಕೂಡ ಅದು ಶೇಖರಿಸಿಡೋದಿಲ್ಲ. ಆದರೆ ಅವುಗಳನ್ನು ಸಾಕಿ ಸಲಹುವ ದೇವರು ನಿಮ್ಮನ್ನು ಸಾಕಿ ಸಲಹುವುದಿಲ್ವಾ? ದೇವರು ಸಾಕಿ ಸಲಹುತ್ತಾರೆ. ಒಬ್ಬ ವ್ಯಕ್ತಿ ಒಂದು ಭೂಮಿ ಮೇಲೆ ಬಂದ ಮೇಲೆ ಅವನನ್ನು ಹೇಗಾದ್ರೂ ದೇವರು ಅವನನ್ನು ಸಾಕ್ತಾರೆ. ದೇವರನ್ನ ಬೀದಿಗೆ ಬಿಡೋದಿಲ್ಲ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತದೆ, ಅವುಗಳಿಗೆ ನಾವು ಚಿಂತೆ ಮಾಡಬೇಡ್ರಿ ಅಂತೇಳಿ. ಅದ್ರ 2:21 ನಿಮಿಷ 27ನೇ ವಾಕ್ಯ ಓದಿ. 6ನೇದೇ 27. ಚಿಂತೆ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮಗೆ ಯಾರಿಂದಾಗಿದೆ? ನೋಡಿ ದೇವರ ಮಕ್ಕಳೇ, ಈ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಚಿಂತೆ ಮಾಡಿ 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 ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದ ಆದಿತ್ತಾ? ಚಿಂತೆ ಮಾಡಿ ಏನಾದರೂ ಒಂದು ಮೊಳ ಉದ್ದ ಬೆಳೆಯುತ್ತಾ? ಇಲ್ಲ, ಯಾರಿಂದನೂ ಆಗಲ್ಲ ಚಿಂತೆ ಮಾಡಿ. ಇದಲ್ಲದೆ ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡೋದು ಯಾಕೆ? ಅಡವೆ ಹೂಗಳು ಬೆಳೆಯುವ ರೀತಿಯಲ್ಲಿ ಯೋಚಿಸಿ ತಿಳಿಯಿರಿ. ಅವು ದುಡಿಯುವುದಿಲ್ಲ, ನುಲಿಯುವುದಿಲ್ಲ. ಅದಾಗಿಯೂ ಹೂಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೊಮೋನನಿಗೆ ಸಹ ಅವನು ತನ್ನ ಸಕಲ ವೈಭವದಿಂದ ಇರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ. ಎಲೆ ಅಲ್ಪ ವಿಶ್ವಾಸಿಗಳೇ, ಇವತ್ತು ಇಂದು ನಾಳೆ ಒಳ್ಳೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಎಷ್ಟು ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಿಸುವನಲ್ಲವೇ? ಅಲ್ಲೆಲಿಯಾ. ನೋಡಿ ದೇವರ ಮಕ್ಕಳೇ, ದೇವರ ವಾಕ್ಯ ಹೇಳುತ್ತದೆ, ನೀವು ಈ ಲೋಕದಲ್ಲಿ ಎಷ್ಟು ಚಿಂತೆ ಮಾಡಿ ಮಾಡಿ ಒಂದು ಮೊಳ ಉದ್ದನೂ ಬೆಳೆಯೋದಕ್ಕಾಗೋದಿಲ್ಲ, ಏನು ಮಾಡೋದಕ್ಕಾಗೋದಿಲ್ಲ. ಚಿಂತೆ ಮಾಡಿ ಮಾಡಿ ನಮ್ಮ ದೇಹ ಏನಾಗುತ್ತೆ? ಆರೋಗ್ಯ ಕೆಟ್ಟೋಗುತ್ತೆ, ನಮ್ಮ ದೇಹದಲ್ಲಿ ಸಮಸ್ಯೆ ಹೆಚ್ಚಾಗುತ್ತೆ, ಟೆನ್ಷನ್ ಜಾಸ್ತಿ ಆಗುತ್ತೆ, ದೇವರ ಹತ್ರ ಹೋಗೋದಕ್ಕಾಗೋದಿಲ್ಲ. ಅದಕ್ಕೆ ದೇವರು ಹೇಳ್ತಾರೆ, ಎಷ್ಟು ನೀನು ಚಿಂತೆ ಮಾಡಿದ್ರೂ ಒಂದು ಮೊಳ ಉದ್ದ ಏನು ಬೆಳೆಯೋದಿಲ್ಲ, ಏನು ಆಗೋದಿಲ್ಲ ಅಲ್ಲಿ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತದೆ, ಹೂಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ನೋಡಿ, ಅದು ಸಕಲ ತೋಟದಲ್ಲಿ ಹೂವು ಯಾವ ರೀತಿ ಬೆಳೆಯುತ್ತೆ ಅಲ್ವಾ? ಅದು ಆದಾದ ಟೈಮಿಗೆ ಬೆಳಗ್ಗೆ ಹರಳುತ್ತೆ, ಸಂಜೆ ಬಾಡಿ ಹೋಗುತ್ತೆ, ಇಲ್ಲ ಬೆಳಗ್ಗೆ ಬಾಡಿ ಹೋಗುತ್ತೆ, ಸಂಜೆ ಹರಳುತ್ತೆ. ಅದಾದ ಟೈಮಿಗೆ ಅದು ಯಾವ ರೀತಿ ವೈಭವದಿಂದ ಅದು ನಡೆಯುತ್ತೆ. ನಾಳೆ ಎಂಬುದು ಒಳ್ಳೆಯ ಪಾಲಾಗುವ ಅಡವೆ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಉಡಿಸಿ ತೊಡಿಸುತ್ತಾನಲ್ಲ ಅಂತ ದೇವ್ರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಹೂವು ಬಿಡುತ್ತೆ, ಒಣಗೋಗುತ್ತೆ, ಅದಕ್ಕಿಂತ ಹೆಚ್ಚಾಗಿ ನೀವು ಯಾವಾಗಲೂ ಅರಳಿಕೊಂಡಿರೋ ರೀತಿಯಲ್ಲೇ ನಾನು ನಿಮ್ಮನ್ನು ಹೆಚ್ಚಾಗಿ ನಿಮ್ಮನ್ನು ಸೃಷ್ಟಿಸಿದ್ದೀನಿ ಅಂತ ದೇವ್ರು ಹೇಳ್ತಾ ಇದ್ದಾರೆ. ಅಲಂಕಾರವಾಗಿ ಹೂವು ಅರಳುವಾಗ ಎಷ್ಟು ಅಲಂಕಾರವಾಗಿರುತ್ತೆ, ಬಾಡಿ ಹೋಗುತ್ತೆ, ಮತ್ತೆ ಅದು ಬಾಡಿ ಹೋದಾಗ ಚೆನ್ನಾಗಿ ಕಾಣಲ್ಲ. ಆದರೆ ದೇವರು ಹೇಳ್ತಾರೆ, ಬಾಡಿ ಹೋಗದ ನಿಮ್ಮನ್ನ ಯಾವಾಗಲೂ ಅರಳುವ ರೀತಿಯಲ್ಲಿರುವಂಥ ನೀವು ಯಾಕೆ ಚಿಂತೆ ಮಾಡ್ತೀರಾ? ಎಲ್ಲಿ ಅಲ್ಪ ವಿಶ್ವಾಸಿಗಳೇ, ನಂಬಿಕೆ ಇಲ್ಲದವರೇ, ಇಂದು ನಾಳೆ ಒಳ್ಳೆಯ ಪಾಲಾಗೋ ಕುರಿತು ಯಾಕೆ ಚಿಂತೆ ಮಾಡ್ತೀರಾ? ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಏನಾಗುತ್ತೋ ಯಾರಿಗೂ ಗೊತ್ತಿಲ್ಲ, ನಾಳೆ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಯಾಕೆ ಚಿಂತೆ ಮಾಡ್ತೀರಾ? ಅವುಗಳಿಗಿಂತ ಹೆಚ್ಚಾಗಿ ನಾನು ನಿಮ್ಮನ್ನ ಸೃಷ್ಟಿ ಮಾಡಿದ್ದೀನಿ ಅಂತ ದೇವ್ರು ಹೇಳ್ತಾ ಇದೆ. ಅವುಗಳಿಗಿಂತ ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಿಸ್ತೀನಿ ಅಂತ ದೇವ್ರು ಹೇಳ್ತಾ ಇದ್ದಾರೆ. ದೇವರ ಕರುಣೆ ನಮ್ಮಲ್ಲಿ ಇರಬೇಕಾದ್ರೆ ದೇವರ ಮಕ್ಕಳೇ, ಯಾವ ವಿಷಯದಲ್ಲೂ ನೀವು ಚಿಂತೆ ಮಾಡಬೇಡ್ರಿ. ಏನು ಓದ್ಕೊಳ್ಬೇಕು, ಏನು ಕುಡಿಬೇಕು, ಏನು ತಿನ್ನಬೇಕು ಅನ್ನೋದನ್ನು ಚಿಂತೆ ಮಾಡೋದು ಬಿಟ್ಟು, ದೇವರ ಚಿತ್ತ ಏನು, ದೇವರ ಉದ್ದೇಶ ಏನು, ದೇವರು ಏನು ನಮಗೋಸ್ಕರ ಮಾಡೋದಕ್ಕಾಗಿ ಹೋಗ್ತಾ ಇದ್ದಾರೆ, ನಾನು ಆತನಿಗೋಸ್ಕರ ಏನು ಮಾಡಬೇಕು ಅನ್ನೋ ಆ ವಿಷಯದಲ್ಲಿ ನಾವೇನಾಗಿರ್ಬೇಕು? ದಾಹ ಉಳ್ಳವರಾಗಿರ್ಬೇಕು, ವೈರಾಗ್ಯ ಉಳ್ಳವರಾಗಿರ್ಬೇಕು. ದೇವರ ರಾಜ್ಯ ನೀತಿನ ಹುಡುಕು, ಅವೆಲ್ಲವೂ ನೀನು ಹಿಂದೆ ಬರುತ್ತಂತ ದೇವ್ರ ವಾಕ್ಯ ಹೇಳುತ್ತೆ. ನೀನು ದೇವರ ರಾಜ್ಯ ನೀತಿ ಹುಡುಕದೇ ಇರುವಾಗ ನೀನು ವಿಷಯಗಳನ್ನ ಚಿಂತೆ ಮಾಡೋದು. ದೇವರಾಜ್ಯ ನೀತಿ ಹುಡುಕಿದ್ರೆ ನೀನು ಚಿಂತೆ ಮಾಡಲ್ಲ. ಇವತ್ತು ಲೋಕದಲ್ಲಿ ಅನೇಕರು ಆಸ್ತಿ ಮಾಡಬೇಕು, ಮನೆ ಮಾಡಬೇಕು, ಬಿಲ್ಡಿಂಗ್ ಮಾಡಬೇಕು, ಅನೇಕ ಅದು ಮಾಡಬೇಕು, ಇದು ಮಾಡಬೇಕಂತ ಲೋಕ ರೀತಿಯಲ್ಲಿ ಜೀವಿಸೋದಕ್ಕೆ ಹೋಗ್ತಾರೆ. ಆದರೆ ದೇವರ ಮಕ್ಕಳೇ, ಇಂದು ಒಳ್ಳೆಯ ಪಾಲಾಗುವ ಕುರಿತು ಇವತ್ತು ಇರುತ್ತೆ, ನಾಳೆ ಹೋಗುತ್ತೆ. ಆಗಿರುವಂಥ ಈ ಪ್ರಪಂಚದಲ್ಲಿ ನೀವು ಜೀವಿಸುತ್ತಿರುವಾಗ ಅದ್ರ ಕುರಿತು ನೀವು ಯಾಕೆ ಚಿಂತೆ ಮಾಡ್ತೀರಾ ಅಂತ ದೇವರು ಹೇಳ್ತಾ ಇದ್ದಾರೆ. ಆದರೆ ದೇವರ ಮಕ್ಕಳೇ, ಅದನ್ನ ಕೆಳಗಡೆ ವಾಕ್ಯ ಹೋದರೆ 34ನೇ ವಾಕ್ಯನ ಓದಿಕೊಳ್ಳೋಣ. ನಾನು ಅದನ್ನ ಇರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಇವೆಲ್ಲವುಗಳಿಗಾಗಿ
ಅಜ್ಞಾನಿಗಳು ತವಕ ಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದೆ ಅಷ್ಟೇ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ. ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವುದು. 34. ಆದ್ದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ. ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು. ಆಮೇನ್, ಹಲ್ಲೆಲೂಯಾ. ನೋಡಿ ದೇವ್ರ ಮಕ್ಕಳು, ಎಷ್ಟು ಚೆನ್ನಾಗಿ ದೇವ್ರ ವಾಕ್ಯದಲ್ಲಿ ನಾವು ಓದಿಕೊಳ್ಳುತ್ತೇವೆ. ಇದು ಅನೇಕ ಸಾರಿ ನೀವು ವಾಕ್ಯ ಕೇಳಿರ್ಬೋದು, ಅನೇಕ ಸಾರಿ ನಿಮ್ಮ ಬೋಧಕರು ನಿಮಗೆ ಬೋಧಿಸಿರ್ಬೋದು. ಆದರೂ ಕೂಡ ನಾವು ಇದೆಲ್ಲವನ್ನು ಮರೆತು ನಾವೇನು ಮಾಡ್ತಾ ಇರ್ತೀವಿ? ಚಿಂತಿಸ್ತಾ ಇರ್ತೀವಿ. ನೋಡಿ 31ನೇ ವಾಕ್ಯದಲ್ಲಿ ಏನು ಊಟ ಮಾಡಬೇಕು, ಏನು ಕುಡಿಬೇಕು, ಏನು ಹೊತ್ಕೊಳ್ಬೇಕಂತೇಳಿ ಚಿಂತೆ ಮಾಡಬೇಡ್ರಿ. ಇವೆಲ್ಲವುಗಳು ಯಾರು ಗೊತ್ತಾ? ಅಜ್ಞಾನಿಗಳು ಚಿಂತೆ ಮಾಡೋದು. ಜ್ಞಾನಿಗಳು ಚಿಂತೆ ಮಾಡಲ್ಲ, ಇದನ್ನ ಅಜ್ಞಾನಿಗಳು ಚಿಂತೆ ಮಾಡ್ತಾರೆ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ಇದೆಲ್ಲ ನಿಮಗೆ ಬೇಕಾಗಿದೆ ಅಂತ ಎಂದು ಪರಲೋಕದಲ್ಲಿರುವ ತಂದೆಗೆ ಆಲ್ರೆಡಿ ಗೊತ್ತು. ನಿನಗೇನು ಬೇಕು, ನಿನ್ನ ಫ್ಯೂಚರ್ ಏನು, ನಿನ್ನ ಭವಿಷ್ಯತ್ ಏನು, ನಿನ್ನ ಬಿಸ್ನೆಸ್ ಏನು, ನಿನ್ನ ಕೆಲಸ ಏನು, ನಿನಗೇನು ಕೊಡಬೇಕು, ನಾನು ಏನು ಮಾಡಬೇಕು, ನಿನಗೆ ಯಾವ ರೀತಿ ನನ್ನ ಮೇಲೆ ತಗೊಂಡೋಗ್ಬೇಕು ಅನ್ನೋದು ಪ್ರತಿಯೊಂದು ದೇವರಿಗೆ ಗೊತ್ತಿದೆ. ಪರಲೋಕದಲ್ಲಿರುವ ತಂದೆಗೆಲ್ಲ ಗೊತ್ತು. ಯಾವುದು ಗೊತ್ತಿಲ್ಲ ಅಂತಲ್ಲ. ಯಾಕೆ ಗೊತ್ತಾ ನಮಗೆ ಸಮಸ್ಯೆ ಬರೋದು? ಯಾಕೆ ಗೊತ್ತಾ ಪ್ರತಿಕೂಲ ಬರೋದು, ಹೋರಾಟ ಬರೋದು, ನಮಗೆ ಹಣದ ಸಮಸ್ಯೆ ಬರೋದು, ಸಾಲದ ಸಮಸ್ಯೆ ಬರೋದು, ಕೆಲಸಕ್ಕೆ ಹೋದ್ರೆ ಕೆಲಸ ಆಗಲ್ಲ, ಬಿಸ್ನೆಸ್ ಅಲ್ಲಿ ಆರ್ಡರ್ ಬರಲ್ಲ? ಯಾಕೆ ಗೊತ್ತಾ? ನಾವು ಅಜ್ಞಾನಿಗಳ ರೀತಿಯಲ್ಲಿ ನಾವು ಈ ಲೋಕದ ಕುರಿತು ಚಿಂತಿಸ್ತಾ ಇರ್ತೀವಿ, ಚಿಂತೆ ಮಾಡ್ತಾ ಇರ್ತೀವಿ. ಅದಕ್ಕೆ ನಮ್ಮ ಜೀವಿತದಲ್ಲಿ ಸಮಸ್ಯೆಗಳು ಬರೋದು. ನೀನು ಇದೆಲ್ಲವನ್ನು ಪರಲೋಕದಲ್ಲಿರೋ ತಂದೆಗೆ ಎಲ್ಲ ಗೊತ್ತು. ನನ್ನ ಮಗಳಿಗೆ ಏನು ಬೇಕು, ನನ್ನ ಮಗನಿಗೆ ಏನು ಬೇಕು, ಆತನಿಗೇನೆಲ್ಲ ಕೊಡ್ಬೇಕು ಅನ್ನೋದು ಆತನಿಗೆ ಆಲ್ರೆಡಿ ಗೊತ್ತಿದೆ. ಆದಾಮ ಅವಳನ್ನ ಸೃಷ್ಟಿ ಮಾಡಿದಾಗ ದೇವರು ಏದಾನ್ ತೋಟದಲ್ಲಿ ಆತನಿಗೆ ಅವರಿಬ್ಬರಿಗೂ ಎಲ್ಲವನ್ನು ಕೊಟ್ಟಿದ್ರು. ಏನು ಕೊರತೆ ಮಾಡಲಿಲ್ಲ, ಅವ್ರಿಗೆ ಯಾವುದು ಕಮ್ಮಿ ಆಗಲಿಲ್ಲ. ಆದರೆ ಅವ್ರ ದೇವರ ಮಾತನ್ನು ಮೀರಿದ್ದಕ್ಕೆ ಮಾತ್ರನೇ ಅವ್ರು ದುಡಿದು ತಿನ್ಬೇಕನ್ನೋ ಒಂದು ನಿಯಮ ಅವ್ರಿಗೆ ಉಂಟಾಯ್ತು, ಒಂದು ಆಜ್ಞೆ ಉಂಟಾಯ್ತು. ಅಷ್ಟೇ ದೇವರ ಮಕ್ಕಳೇ, ಇವತ್ತು ಕೂಡ ದೇವರು ನಮಗೆಲ್ಲವನ್ನು ದೇವರು ಕೊಟ್ಟಿದ್ದಾರೆ. ಅದಕ್ಕೆ ದೇವರು ಹೇಳ್ತಾರೆ, ನನ್ನ ರಾಜ್ಯ ನೀತಿನ ನೀನು ಯಾವಾಗ ಹುಡುಕ್ತೀಯಾ ಅವೆಲ್ಲವುಗಳು ನಿನ್ನಿಂದ ಬರುತ್ತೆ. ನಿನಗೇನು ಬೇಕೋ ಅದೆಲ್ಲ ನಿನ್ನಿಂದ ಬರುತ್ತೆ. ದೇವರಾಜ್ಯ ನೀತಿನ ಹುಡುಕು, ಆವಾಗ ನಿನ್ನಿಂದ ಬರುತ್ತೆ. ಕೇಳು, ದೇವರೇ ನಿನ್ನ ರಾಜ್ಯ ಏನಪ್ಪ, ನಿನ್ನ ನೀತಿ ಏನಪ್ಪ ಅಂತ ನೀನು ಯಾವಾಗ ಕೇಳಿ ಅದು ಪ್ರಕಾರ ನಡೆಯೋದಕ್ಕೆ ಪ್ರಾರಂಭ ಮಾಡ್ತೀಯಾ, ನಿನಗೆ ಬೇಕಾಗಿರೋದು ಎಲ್ಲವನ್ನು ದೇವರು ಕೊಡೋದಕ್ಕೆ ಆತನು ಶಕ್ತನಾಗಿದ್ದಾನೆ. ನೋಡಿ ದೇವ್ರ ಮಕ್ಕಳೇ, ದೇವ್ರ ವಾಕ್ಯ ಏನು ಹೇಳುತ್ತದೆ? ಆದುದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡ್ರಿ. ನಾಳೆ ಬಗ್ಗೆ ಚಿಂತೆ ಮಾಡಬೇಡ್ರಿ, ಮಕ್ಕಳ ಫ್ಯೂಚರ್ ಬಗ್ಗೆ ಚಿಂತೆ ಮಾಡಬೇಡ್ರಿ, ಯಾವುದು ಕೂಡ ಚಿಂತೆ ಮಾಡಬೇಡ್ರಿ. ನಾಳಿನ ದಿನವು ತನ್ನದೆಂದು ತಾನೇ ಚಿಂತಿಸಿಕೊಳ್ಳೋದು ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು. ನೋಡಿ ದೇವ್ರ ಮಕ್ಕಳೇ, ನಾನು ಎಕ್ಸಾಂಪಲ್ ಹೇಳ್ತೀನಿ. ಅನಾಥ ಮಕ್ಕಳು, ಅವರಿಗೆ ತಂದೆ ತಾಯಿ ಇರಲ್ಲ, ಯಾರೂ ಇರಲ್ಲ, ಎಲ್ಲೋ ಹೋಗಿ ಅನಾಥ ಆಶ್ರಮದಲ್ಲಿ ಅವ್ರು ಓದ್ತಾ ಇರ್ತಾರೆ. ಆ ಮಕ್ಕಳು ಏನು ಮಾಡಬೇಕು? ಯಾವ ತಂದೆ ತಾಯಿ ಅವ್ರಿಗೆ ಚಿಂತಿಸ್ತಾರೆ? ಯಾರು ಚಿಂತೆ ಮಾಡ್ತಾರೆ? ಯಾರು ಚಿಂತೆ ಮಾಡಲ್ಲ. ಆದರೆ ಆ ಮಕ್ಕಳನ್ನ ಯಾರು ಸಾಕಿ ಸಲ್ಲಿಸೋದು? ದೇವರು ಅಲ್ವಾ? ಅದೇ ರೀತಿಯಾಗಿ ದೇವರ ಮಕ್ಕಳೇ, ಈ ಲೋಕದಲ್ಲಿರೋ ಆಕಾಶಗಳು, ಪ್ರಾಣಿಗಳು, ಪಕ್ಷಿಗಳು, ಅವುಗಳನ್ನು ಸಾಕಿ ಸಲಹುವ ದೇವರು ನಮ್ಮನ್ನು ಅದು ಅವರಿಗಿಂತ ದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ನಮ್ಮನ್ನು ದೇವರು ಸೃಷ್ಟಿ ಮಾಡಿರೋದು. ಅವರಿಗಿಂತ ಹೆಚ್ಚಾಗಿ ನಮ್ಮನ್ನು ಸೃಷ್ಟಿಸಿ ನಮ್ಮ ಪಾಪಗಳಿಗೋಸ್ಕರ ಆತನು ರಕ್ತ ಸುರಿಸಿ ಪ್ರಾಣ ಕೊಟ್ಟು ನಮ್ಮನ್ನು ಬೆಲೆ ಕೊಟ್ಟು ಕೊಂಡುಕೊಂಡು ನಮಗೆ ಮಕ್ಕಳಾಗೋ ಅಧಿಕಾರ ಕೊಟ್ಟಿರುವಾಗ ನಾವ್ಯಾಕೆ ಚಿಂತೆ ಮಾಡಬೇಕು? ದೇವರು ಹೇಳ್ತಾರೆ, ನೀನು ಯಾಕೆ ಚಿಂತೆ ಮಾಡ್ತೀಯಾ? ಚಿಂತೆ ಮಾಡಬೇಡ, ಆವತ್ತಿನ ಕಾಟ ಹೊತ್ತಿಗೆ ಸಾಕು. ನಾಳೆ ಬಗ್ಗೆ ಏನಾಗುತ್ತೆ ಅನ್ನೋದು ಚಿಂತೆ ಮಾಡಬೇಡಿ. ನಾಳೆ ಅನ್ನೋದು ನಮ್ಮದಲ್ಲ, ನಾಳೆ ಅನ್ನೋದು ದೇವರಲ್ಲಿದೆ. ಆದರೆ ನಾವೇನು ಮಾಡಬೇಕು? ದೇವರಾಜ್ಯ ನೀತಿನ ಹುಡುಕ್ರಿ. ದೇವರಾಜ್ಯ ನೀತಿ ಹುಡುಕಿದ್ರೆ ನೀನು ಏನು ಬೇಕು ಅವೆಲ್ಲವೂ ನಿನ್ನ ಹಿಂದೆ ಬರುತ್ತೆ. ಇವತ್ತು ಯಾಕೆ ಗೊತ್ತಾ ನಮ್ಮ ಜೀವಿತದಲ್ಲಿ ಅದು ಆಗೋದಿಲ್ಲ ಅಂದರೆ, ನಾವು ಸ್ವಲ್ಪ ದಿನ ದೇವರ ಸಂಗಡ ನಡೀತಾ ಇರ್ತೀರಿ, ಸ್ವಲ್ಪ ದಿನ ಲೋಕದಲ್ಲಿ ನಡೀತಾ ಇರ್ತೀರಿ, ಸ್ವಲ್ಪ ದಿನ ದೇವರ ಜೊತೆ ಪ್ರೇಯರಲ್ಲಿ ಇರ್ತೀರಿ, ಸ್ವಲ್ಪ ಟೈಮು ಲೋಕದ ರೀತಿಯಲ್ಲಿ ಚಿಂತೆ ಮಾಡ್ತಾ ಇರ್ತೀವಿ. ಸೈತಾನಿಗೆ ಅವಕಾಶ ಕೊಡದೆ ದೇವರಾಜ್ಯ ನೀತಿಯನ್ನು ಏನಮ್ಮದು ತಿಳಿದುಕೊಂಡು ಪರಲೋಕದಲ್ಲಿರುವ ದೇವರ ಚಿತ್ತ ಭೂಲೋಕದಲ್ಲಿಯೂ ನನ್ನಲ್ಲಿಯೂ ನೆರವೇರಲಿ ಅಂತೇಳಿ ನಾವು ಪ್ರಾರ್ಥಿಸಬೇಕು ಪ್ರತಿನಿತ್ಯ. ದೇವರ ಮಕ್ಕಳೇ,
ದೇವರ ಕರುಣೆ ನಮ್ಮ ಮೇಲಿದೆ. ಆತನ ಕರುಣೆ ನಮ್ಮ ಮೇಲೆ ಇರುವಾಗ, ಆತನ ದಯೆ ನಮ್ಮ ಮೇಲೆ ಇರುವಾಗ ನಾವು ಯಾಕೆ ಚಿಂತೆ ಮಾಡಬೇಕು? ನಾವೇನಕ್ಕೆ ಚಿಂತಿಸಬೇಕು? ಅದಕ್ಕೆ ವಾಕ್ಯಕ್ಕಾದ ನ್ಯಾಯ ತೀರ್ಪಿನ ಮುಂದೆ ನಿಲ್ಲುವಾಗ ದೇವರ ಕರುಣೆ ನಮ್ಮ ಮೇಲೆ ಇರಬೇಕು. ಕರುಣೆ ಇದ್ರೆ ಅಲ್ಲಿ ದೇವರು ಕರುಣೆ ತೋರಿಸ್ತಾರಂತೆ. ಅದಕ್ಕೆ ನಾವೇನು ಮಾಡಬೇಕು? ಆತನ ಕರುಣೆ ನಮ್ಮ ಮೇಲೆ ಇರಬೇಕಾದ್ರೆ ಈ ಲೋಕದ ಕುರಿತು ಅಲ್ಲ ನಾವು ಚಿಂತೆ ಮಾಡಬೇಕಾಗಿರೋದು, ದೇವರ ರಾಜ್ಯದ ನೀತಿಯ ಕುರಿತು ನಾವು ಚಿಂತೆ ಮಾಡಬೇಕು. ದೇವರ ಮಕ್ಕಳೇ, ದೇವರ ಕುರಿತು ನಾವು ಚಿಂತೆ ಮಾಡಬೇಕು. ದೇವರೇ, ನಿನ್ನ ಆಸೆ ಏನಪ್ಪ? ನಿನ್ನ ಹೃದಯದ ವೇದನೆ ಏನಪ್ಪ? ನನ್ನನ್ನು ಯಾತಕ್ಕೋಸ್ಕರ ತಾಯಿ ಗರ್ಭದಲ್ಲಿ ನನ್ನನ್ನು ಸೃಷ್ಟಿ ಮಾಡಿದ್ಯಾ? ನನ್ನ ಮೇಲೆ ನಿನ್ನ ಚಿತ್ತ ಏನಿದೆ? ನಿನ್ನ ಉದ್ದೇಶ ಏನು? ನಿನಗೋಸ್ಕರ ಏನು ಮಾಡಬೇಕು? ಏನಕ್ಕಾಗಿ ನನ್ನನ್ನು ಕರೆದಿದ್ಯಾ ಅಂತೇಳಿ ನಾವು ಪ್ರತಿನಿತ್ಯ ನಾವು ಆತನ ಬಳಿಯಲ್ಲಿ ಕೇಳಬೇಕು. ನಾನು ಹೇಳೋದು ಒಂದೇ, ದೇವರ ಮಕ್ಕಳೇ, ನಾನು ಯಾವ ವಿಷಯದಲ್ಲೂ ಚಿಂತೆ ಮಾಡಲ್ಲ. ಭೂಮಿ 2 ಭಾಗ ಆದರೂ ಕೂಡ ನಾನು ಚಿಂತೆ ಮಾಡಲ್ಲ. ನನಗೆ ತುಂಬ ಬೇಜಾರಾದಾಗ ದೇವ್ರ ಪಾತ್ರದಲ್ಲಿ ಹೋಗಿ ಅಳ್ತೀನಿ, ಪ್ರಾರ್ಥನೆ ಮಾಡ್ತೀನಿ. ಅದು ಟೈಮ್ಗೆ ಏನು ಬೇಕೋ ಅದನ್ನು ದೇವ್ರು ನಡೆಸ್ತಾರೆ. ಯಾವತ್ತೂ ದೇವ್ರು ನಮ್ಮನ್ನು ಲಜ್ಜೆಗೇಡಾಗೋದಕ್ಕೆ ಬಿಡೋದಿಲ್ಲ, ಅವಮಾನ ಆಗೋದಕ್ಕೆ ಬಿಡೋದಿಲ್ಲ. ಒಂದು ಕ್ಷಣ ನಾನು ಆ್ಯಸ್ ಎ ಒಂದು ವುಮೆನ್ ಬಿಂಗ್ ಆಗಿರೋದ್ರಿಂದ ನನಗೂ ಅದು ಬರುತ್ತೆ ಯೋಚನೆ. ಆದರೆ ಆ ಕ್ಷಣದಿಂದ ದೇವ್ರು ನನ್ನ ಹೊರಗಡೆ ತೆಗೆದುಕೊಂಡು ಬರ್ತಾರೆ. ದೇವ್ರ ಮಕ್ಕಳೇ, ಆದರೆ ನನ್ನ ದೇವರ ಬಳಿಯಲ್ಲಿ ಹೇಳೋದು, ದೇವರೇ, ನಿನ್ನ ಆಸೆ ಏನಪ್ಪ? ನಾನು ಏನು ಮಾಡಬೇಕು ನಿನಗೋಸ್ಕರ? ಈ ಭೂಮಿಯಲ್ಲಿ ನಾನು ಇದ್ದೀನಿ, ನಾನು ಉಸಿರಾಡ್ತಾ ಇದ್ದೀನಿ. ನಿನ್ನ ಕರುಣೆ ನನ್ನ ಮೇಲೆ ಇರಬೇಕಂದ್ರೆ ನಿನ್ನ ಹೃದಯದ ಆಸೆ ಏನು ದೇವರೇ? ನಾನು ಏನು ಮಾಡ್ಬೇಕಂತೇಳಿ ನಾನು ಪ್ರತಿನಿತ್ಯ ಕೇಳೋದಕ್ಕೆ ಪ್ರಾರಂಭ ಮಾಡ್ತೀನಿ. ದೇವರ ಮಕ್ಕಳೇ, ಸೇವೆ ಅನ್ನೋದು ಅಷ್ಟು ಈಸಿ ಅಲ್ಲ, ಬಹಳ ಕಷ್ಟ ಇದೆ. ಒಟ್ಟಿಗೆ ಮಾತಾಡಬೇಕಂದ್ರೆ, ಅವ್ರನ್ನ ಗೈಡ್ ಮಾಡಬೇಕಾದ್ರೆ, ಅವ್ರನ್ನ ಟೀಚ್ ಮಾಡಬೇಕಾದ್ರೆ, ಅವ್ರನ್ನ ಸರಿಯಾದ ದಾರಿಯಲ್ಲಿ ನಡೆಸಬೇಕಾದ್ರೆ ಅಷ್ಟು ಈಸಿ ಆದ ವಿಷಯ ಅಲ್ಲ. ಒಂದು ಪುಸ್ತಕನ ನಾವು ಓದ್ಬೋದಂತೆ. ಒಂದು ವ್ಯಕ್ತಿ ಒಂದು MNC ಕಂಪನಿನಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ನು ಲ್ಯಾಪ್ಟಾಪಲ್ಲಿ ಕೆಲಸ ಮಾಡೋದಕ್ಕಿಂತ ಸ್ಟ್ರೆಸ್ ಇರೋದು ದೇವರ ವಾಕ್ಯದಲ್ಲಿ ಕುಳಿತುಕೊಂಡು ಬಂದು ಹೇಳೋದಕ್ಕಿಂತ ಅಷ್ಟು ಕೆಲಸದ ಒತ್ತಡ ಅಂತ. ದೇವರ ಮಕ್ಕಳೇ, ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ನು 8 ಅವರ್ ಕೆಲಸ ಮಾಡೋದಕ್ಕೂ ದೇವರ ಸನ್ನಿಧಾನದಲ್ಲಿ ಬಂದು ಕುಳಿತುಕೊಂಡು ದೇವರ ಪಾದದಲ್ಲಿ ಬಂದು ತನ್ನ ಜನರಿಗೆ ಬೇಕಾದ ವಾಕ್ಯ ಉಪದೇಶನ ಕೊಟ್ಟು ಅವ್ರನ್ನ ಬಲಪಡಿಸೋದಕ್ಕಿಂತ ಅಷ್ಟು ನಮಗೆ ಸ್ಟ್ರೆಸ್ ಇರುತ್ತೆ. ದೇವರ ಮಕ್ಕಳೇ, ದೇವರ ಸನ್ನಿಧಾನದಲ್ಲಿ ನಾವು ಕುಳಿತುಕೊಂಡು ಪ್ರಾರ್ಥಿಸುವಾಗ, ದೇವರೇ, ನಾವು ಹೇಳುವ ಮಾತು ಒಂದೊಂದು ಹೃದಯನ ಮುಟ್ಟಬೇಕು, ಒಂದೊಂದು ವ್ಯಕ್ತಿಗಳನ್ನ ಮುಟ್ಟಬೇಕು, ಅಲ್ಲಿ ಬದಲಾವಣೆ ಆಗ್ಬೇಕಂತೇಳಿ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೇವೆ. ದೇವರ ಮಕ್ಕಳೇ, ಲಾಸ್ಟ್ ಫ್ರೈಡೇ ನಾನು ಒಂದು ವಾಕ್ಯ ಪ್ರಿಪೇರ್ ಆಗೋದಕ್ಕೆ ನಾನು ರೆಡಿ ಇರಲಿಲ್ಲ. ಒಂದು ಸಹೋದರಿ ನನಗೆ ಫೋನ್ ಮಾಡಿ ಹೇಳಿದ್ರು, ಸಿಸ್ಟರ್, ಇವತ್ತು ವಾಕ್ಯ ತಗೊಳ್ಬೇಕು. ನಮ್ಮ ಗೂಗಲ್ ಮೀಟಿಂಗಲ್ಲಿ ಇವತ್ತು ಒಂದು 40 ಜನ ಉಪವಾಸದಲ್ಲಿದ್ದಾರೆ, ಆ ಒಂದು ಕುಟುಂಬ, ಅವ್ರಿಗಾಗಿ ನೀವು ವಾಕ್ಯ ತಗೊಳ್ಬೇಕಂದ್ರು. ಇಲ್ಲಿ ಬಂದು ಪ್ರಾರ್ಥನೆ ನಡೆಸಬೇಕು. ನಾನು ರೆಡಿ ಆಗಿರಲಿಲ್ಲ, ಮನೆ ಕೆಲಸ ಅದು ಇದು ಎಲ್ಲ ಬ್ಯುಸಿ ಆಗಿದ ಕಾರಣ ನಾನು ಪ್ರಿಪೇರ್ ಆಗಿರಲಿಲ್ಲ. ದೇವರೇ, ಅವ್ರು ಆಯ್ತು ಸಿಸ್ಟರ್, ನೋಡೋಣ, ನಾನು ತಗೊಳ್ತೀನಿ ಅಂತ ಹೇಳಿಬಿಟ್ಟೆ. ಬಂದು ಕುತ್ಕೊಂಡೆ. ಪರಿಶುದ್ಧಪ್ಪ, ನನ್ನ ದಾರಿಯಿಂದನೇ ಬರುವಾಗ ದೇವ್ರ ಹತ್ರ ಮಾತಾಡಿದೆ. ನೀನು ಮಾತಾಡಬೇಕು, ನೀನು ಸ್ನಾನ ಮಾಡುವಾಗ, ಕೆಲಸ ಮಾಡುವಾಗ, ಪ್ರತಿ ಕ್ಷಣ ದೇವರ ಬಳಿಯಲ್ಲಿ ಮಾತಾಡ್ತಾ ಇದೆ. ದೇವರೇ, ನಿನ್ನ ವಾಕ್ಯವನ್ನು ಕೇಳೋದಕ್ಕೆ ಒಂದು ಗುಂಪು ಜನ ಅಲ್ಲಿ ಬರ್ತಾ ಇದ್ದಾರೆ, ಅವರೊಟ್ಟಿಗೆ ನೀನು ಮಾತಾಡ್ಬೇಕಂದಾಗ ಒಂದೇ ವಿಷಯ ದೇವ್ರು ಮಾತಾಡಿದೆ, ಕಾಯಿನ ಬಗ್ಗೆ, ಹೇಬಲನ ಬಗ್ಗೆ ಮಾತಾಡಂತೇಳಿ. ಆಲ್ರೆಡಿ ನನಗೆ ಆ ರೆವಲ್ಯೂಷನ್ ರಾತ್ರಿನೇ ಕೊಟ್ಟಿದ್ರು, ರಾತ್ರಿನೇ ನನ್ನೊಟ್ಟಿಗೆ ಮಾತಾಡಿದ್ರು. ಆದರೆ ಬೆಳಗ್ಗೆ ಎದ್ದೇಳುವಾಗ ನನಗೆ ಗೊತ್ತಾಯ್ತು, ದೇವರು ರಾತ್ರಿನೇ ನನಗೆ ತಿಳಿಸಿದ್ರಲ್ಲ. ನಾನು ನಮ್ಮ ಶಿಫ್ರ ಸುಮ್ಮನೆ ಡಿಸ್ಕಸ್ ಮಾಡಿದ್ದೆ ಅಷ್ಟೇ. ಒಂದು ಮೂವಿ ನೋಡುವಾಗ ಅವಳಿಗೆ ನಾನು ಆ ರೀತಿ ಹೇಳಿದೆ, ಅದನ್ನೇ ದೇವರು ಮಾತಾಡಿದ್ರು ನನ್ನೊಟ್ಟಿಗೆ. ಮತ್ತೆ ಅದನ್ನು ತಗೊಳ್ಳುವಾಗ ಅನೇಕರು ಹೇಳಿದ್ರು, ಇವತ್ತು ನನ್ನಲ್ಲಿ ಒಂದು ವ್ಯತ್ಯಾಸ ಬಂತು ಸಿಸ್ಟರ್, ನಮ್ಮಲ್ಲಿ ಒಂದು ಚೇಂಜಸ್ ಬಂತು, ನಮ್ಮಲ್ಲಿ ಒಂದು ಬದಲಾವಣೆ ಆಯಿತು ಅಂತೇಳಿ. ಆವಾಗ ನಾವಲ್ಲ, ದೇವರ ಆತ್ಮನ ಕಾರ್ಯ ಅಲ್ಲಿ ಮುಟ್ಟಿತು. ದೇವರ ಮಕ್ಕಳೇ, ನಾನು ಮಾತಾಡೋದಕ್ಕಿಂತ ದೇವರಲ್ಲಿ ಕಾರ್ಯ ಮಾಡಿದ್ರು. ದೇವರ ಕರುಣೆ ದೊಡ್ಡದಾಗಿ ನಮ್ಮ ಮೇಲೆ ಇರಬೇಕಂತೇಳಿ ನಾವು ಪ್ರಾರ್ಥಿಸಬೇಕು. ಗಾಡ್ಸ್ ಮರ್ಸಿ ಈಸ್ ಬಿಗ್ಗರ್ ದೆನ್ ಅಂತೇಳಿ ನಾವು ಪ್ರಾರ್ಥಿಸಬೇಕು. ದೇವರ ಮಕ್ಕಳೇ, ಯಾವಾಗಲೂ ದೊಡ್ಡದಾಗಿ ನಮ್ಮ ಮೇಲೆ ಇರಬೇಕಂತೇಳಿ ನಾವು ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ಇನ್ನೊಂದು ವಾಕ್ಯ ನಾನು ಓದಿಕೊಂಡು ನಾನು ವಾಕ್ಯ ಕೂಟವನ್ನು ನಿಲ್ಲಿಸೋದಕ್ಕಾಗಿ ಹೋಗ್ತೀನಿ. 1 ಪೇತ್ರ 1:3 ಓದಾಯ್ತಲ್ಲ? 1 ಪೇತ್ರ 1:3 ಓದೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯು ದೇವರು ಆಗಿರುವಾತನಿಗೆ ಸ್ತೋತ್ರವಾಗಲಿ. ಆತನು ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದರಲ್ಲಿ ತನ್ನ ಮಹಾ ಕರುಣಾನುಸಾರವಾಗಿ ನಮ್ಮನ್ನು ತೀರಿಗೆ ನಾನು ಓದ್ಕೊಳ್ತೀನಿ ಸಿಸ್ಟರ್. ಇಲ್ಲಿ ನಾವು ಓದುವುದಾದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯು ದೇವರು ಆಗಿರುವ ಆತನಿಗೆ ಸ್ತೋತ್ರವಾಗಲಿ.
ಯೇಸು ಕ್ರಿಸ್ತನನ್ನು ಸತ್ತರೊಳಗಿಂದ ಎಬ್ಬಿಸಿದರಲ್ಲಿ ತನ್ನ ಮಹಾ ಕರುಣಾನುಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿ ನಮ್ಮನ್ನು ಲಯ, ಕಳಂಕ, ಕ್ಷಯಗಳಿಲ್ಲದೆ ಬಾಧ್ಯತೆಯನ್ನು ಎದುರು ನೋಡುವವನಾಗಿ ಮಾಡಿದನು. ಆ ಬಾಧ್ಯತೆಯು ನಿಮಗೋಸ್ಕರ ಪರಲೋಕದಲ್ಲಿ ಇಟ್ಟಿರುವುದನ್ನು ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾದಕ್ಕೆ ಸಿದ್ಧವಾಗಿರುವ ರಕ್ಷಣೆಯು ನಂಬುವವರಾದ ನಿಮಗೆ ದೊರೆಯಬೇಕೆಂದು ದೇವರು ನಿಮ್ಮನ್ನು ತನ್ನ ಬಲದಿಂದ ಕಾಯುತ್ತಾನೆ. ನೀವು ಸತ್ಯಕ್ಕೆ ಸ್ವಲ್ಪ ಕಾಲ ದೇವಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರೂ ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ. ಹಲ್ಲೆಲೂಯಾ. ಬಂಗಾರವು ನಾಶವಂತದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟಕ್ಕಾಗಿ ಶೋಧಿಸುವುದಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸುಕ್ರಿಸ್ತನ ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನು ಉಂಟು ಮಾಡುವುದು. ನೀವು ಆತನನ್ನು ಕಣ್ಣಾರೆ ನೋಡಲಿಲ್ಲವಾದರೂ ಆತನನ್ನು ಪ್ರೀತಿಸಿದಿರಿ. ನೀವು ಈಗ ಆತನನ್ನು ಕಾಣದಿದ್ದರೂ ಆತನಲ್ಲಿ ನಂಬಿಕೆಯನ್ನಿಟ್ಟು ನಿಮ್ಮ ನಂಬಿಕೆಯ ಅಂತ್ಯ ಫಲವಾಗಿರುವ ಆತ್ಮ ರಕ್ಷಣೆಯನ್ನು ಹೊಂದುವವರಾಗಿರಿ. ಏಳಲಸಂಖ್ಯವಾದಂಥ ಪ್ರಭಾವವುಳ್ಳ ಸಂತೋಷದಿಂದ ಹರ್ಷಿಸುತ್ತೀರಿ. ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ನೋಡೋ ಪ್ರಕಾರ ಇಲ್ಲಿ ಅಪೊಸ್ತಲನಾದ ಪೇತ್ರನು ಪೋತ್ಯ, ಗಲಾತ್ಯ, ಗುಬ್ಯ, ದೊಕ್ಯ, ಆಸ್ಯ, ಬಿಥನ್ಯ ಎಂಬ ಸೀಮೆಗಳಲ್ಲಿರುವ ಚದರಿಸಿ ಹೋಗಿರೋರಿಗೆ ಅವನು ಪವಿತ್ರಾತ್ಮನಿಂದ ಪ್ರೇರಿಸಲ್ಪಟ್ಟವನಾಗಿ ದೇವರ ಕುರಿತು ಅವನು ಇಲ್ಲಿ ವಿವರಿಸ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾರು ಅಪೊಸ್ತಲನಾದ ಪೇತ್ರನು ಈ ರೀತಿಯಾಗಿ ಅವರಿಗೆ ತನ್ನ ಭವಿಷ್ಯದ ಕುರಿತು ಅದನ್ನಲ್ಲಿ ಬರೀತಾ ಇದ್ದಾನೆ, ಒಂದು ಪತ್ರವನ್ನು ಬರೀತಾ ಇದ್ದಾನೆ ಸಭೆಗಳಿಗೆ. ಅದಕ್ಕೆ ನೋಡಿ, ಇಲ್ಲಿ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಕ್ರೈಸ್ತರಿಗೆ ಇರುವ ಉತ್ಕೃಷ್ಟವಾದ ನಿರೀಕ್ಷೆಯ ಕುರಿತು ಅಲ್ಲಿ ಮಾತಾಡ್ತಾ ಇರೋದು. ಕ್ರೈಸ್ತರ ಒಂದು ನಿರೀಕ್ಷೆ ಬಗ್ಗೆ ಅಲ್ಲಿ ಪೇತ್ರನು ಮಾತಾಡ್ತಾ ಇದ್ದಾನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯು ದೇವರು ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನೇನಂತ ಈ ರೀತಿ ಪತ್ರ ಬರಿತಾ ಇದ್ದಾನೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯು ದೇವರು ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನನ್ನು ಸತ್ತರೊಳಗಿಂದ ಎಬ್ಬಿಸಿದವರಲ್ಲಿ ತನ್ನ ಮಹಾ ಕರುಣಾನುಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿದನು. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ಪಾಪದಲ್ಲಿ ತುಂಬಿದ ನಾವು, ದಶಾಜ್ಞೆಗಳನ್ನು ಧರ್ಮಶಾಸ್ತ್ರದಲ್ಲಿ ನಡೀತಾ ಇದ್ದ ನಮ್ಮನ್ನ ದೇವರ ಕೃಪೆ ನಮ್ಮ ಮೇಲೆ ಬರಬೇಕಾದ್ರೆ, ಮತ್ತೆ ಸತ್ತು ಹೋಗಿದ ಆತನ ಜೀವ ನಮ್ಮೊಳಗಡೆ ಉಂಟಾಗಬೇಕಾದ್ರೆ ಕರುಣಾ ಸಾಗರನಾಗಿರುವಂಥ ನಮ್ಮನ್ನ ತಿರುಗಿ ಜೀವಿಸುವಂತೆ ಮಾಡಿದನು. ಯಾವ ಮೂಲಕ? ಆತನ ಈ ಲೋಕದಲ್ಲಿ ಬಂದು ಆತ ನಮಗೋಸ್ಕರ ಸತ್ತು ಪುನರುತ್ಥಾನ, ಸತ್ತರೊಳಗಿಂದ ಎಬ್ಬಿಸಿದ ಆತನ ಯೇಸು ಕ್ರಿಸ್ತನ ಮೂಲಕ ನಮಗೇನು ಉಂಟಾಗ್ತಾ ಇದೆ? ಮಹಾ ಕರುಣಾನುಸಾರವಾಗಿ ಆತನ ಕರುಣೆ ನಮ್ಮ ಮೇಲೆ ಇಟ್ಟಿರೋದ್ರಿಂದ, ಆತನ ಕೃಪೆ ನಮ್ಮ ಮೇಲೆ ಇರೋದ್ರಿಂದ, ಆತನ ಕರುಣೆ ನಮ್ಮ ಮೇಲೆ ಇಲ್ಲ ಅಂದಿದ್ರೆ, ಆತನ ಪ್ರೀತಿ ನಮ್ಮ ಮೇಲೆ ಇಲ್ಲ ಅಂದಿದ್ರೆ, ಲೋಕದ ಮೇಲೆ ಒಬ್ಬ ಎಷ್ಟೋ ಪ್ರೀತಿನಿಟ್ಟು ಲೋಕ ರಕ್ಷಕನ ಈ ಲೋಕಕ್ಕೆ ಕಲಿಸಿದ್ರು. ನೋಡಿ, ನಶಿಸೋಗ ಜನರಿಗಾಗಿ, ನಾಶವಾಗೋ ಜನರಿಗಾಗಿ, ಅನೇಕರಿಗಾಗಿ ದೇವರು ಈ ಲೋಕದ ಮೇಲೆ ಕಲಿಸಿದ್ರು. ಆತನ ಕರುಣಾನುಸಾರವಾಗಿರೋದ್ರಿಂದ ನಮ್ಮನ್ನು ತಿರುಗಿ ಜೀವಿಸುವಂತೆ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿದ್ದಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ನಮಗೋಸ್ಕರ ರಕ್ತ ಸುರಿಸಿ ಪ್ರಾಣ ಕೊಡದೆ ಹೋಗಿದ್ರೆ ನಮ್ಮಲ್ಲಿ ಆತನ ಜೀವ ಉಂಟಾಗ್ತಾ ಇರಲಿಲ್ಲ. ಹಲ್ಲೆಲೂಯಾ. ಆತನ ಸತ್ತು ಜೀವಂತನಾಗಿ ಎದ್ದ ಮೇಲೆ ಆ ಜೀವ ನಮ್ಮೊಳಗಡೆ ಏನಾಯ್ತು? ಉಂಟಾಯ್ತು. ಹಲ್ಲೆಲೂಯಾ. ಯೇಸುವಿನ ಜೀವ ನಮ್ಮೊಳಗಡೆ ಉಂಟಾಗೋದು ಮಾತ್ರ ಅಲ್ಲ, ಆ ನಿರೀಕ್ಷೆ ನಮ್ಮೊಳಗಡೆ ಜೀವಿಸುವ ಆ ನಿರೀಕ್ಷೆಯನ್ನು ನಮ್ಮಲ್ಲಿ ದೇವರು ಹುಟ್ಟಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರ ಜೀವ ನಮ್ಮೊಳಗಡೆ ಇದೆ. ದೇವರ ಜೀವ ಒಳಗಡೆ ಇದ್ದಾಗ ಯೇಸು ಏನ್ ಮಾಡಿದ್ರು? ಈ ಲೋಕದಲ್ಲಿ ತಂದೆಯಾದ ದೇವರ ಚಿತ್ತವನ್ನು ನಿರೀಕ್ಷೆ ಇಟ್ಕೊಂಡು ಅವ್ರು ಏನ್ ಮಾಡಿದ್ರು? ಇಲ್ಲಿ ಚಿತ್ತವನ್ನು ನೆರವೇರಿಸಿದ್ರು. ಅದೇ ರೀತಿ ನಮ್ಮಲ್ಲಿ ನಿಮ್ಮಲ್ಲಿ ಯಾರ ಜೀವ ಹರಿತಾ ಇರೋದು? ಯೇಸುವಿನ ಜೀವ. ಆತನ ರಕ್ತಕ್ಕೂ ಆತನ ಮಾಂಸಕ್ಕೆ ನಾವು ಪಾಲುಗಾರಾದ ಮೇಲೆ ಆತನ ರಕ್ತ ನಮ್ಮೊಳಗಡೆ ಹರಿತಾ ಇರೋದು, ಆತನ ಮಾಂಸನ ನಾವು ಭೋಜಿಸ್ತಾ ಇರೋದು. ಹಾಗಿರುವಾಗ ಆ ಜೀವ ನಮ್ಮೊಳಗಡೆ ಇದೆ. ಯಾವ ಜೀವ? ಯೇಸುವಿನ ಜೀವ ನಮ್ಮೊಳಗಡೆ ಇರುವಾಗ, ದೇವರ ಮಕ್ಕಳೇ, ಇರುವಾಗ ನಾವು ಆತನ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿ ಆತ ನಮ್ಮನ್ನೇನು ಲಯ, ಕಳಂಕ, ಕ್ಷಯಗಳಿಲ್ಲದೆ ಬಾಧ್ಯತೆಯನ್ನು ಎದುರು ನೋಡುವವರಾಗಿ ಮಾಡಿದನು. ಹಲ್ಲೆಲೂಯಾ. ದೇವರು ನಮ್ಮೊಳಗಡೆ ಏನು ಲಯ, ಕಳಂಕ, ಕಕ್ಷ ಭಿನ್ನತೆ ಇಲ್ಲದಾಗೆ ದೇವರು ನಮ್ಮನ್ನು ಆತನನ್ನು ಎದುರು ನೋಡೋದಕ್ಕಾಗಿ, ಆತನ ಮುಖವನ್ನು ನೋಡೋದಕ್ಕಾಗಿ ದೇವರು ನಮ್ಮನ್ನು ಏನು ಮಾಡಿದ್ರು? ಆತನನ್ನು ಎದುರು ನೋಡೋದಕ್ಕಾಗಿ ಮಾಡಿದ್ರು. ಆ ಬಾಧ್ಯತೆಯು ನಿಮಗೋಸ್ಕರ ಪರಲೋಕದಲ್ಲಿ ಇಟ್ಟಿರುವುದು. ಹಲ್ಲೆಲೂಯಾ. ದೇವರು ನಮಗೆ ಒಂದು ಬಾಧ್ಯತೆಯನ್ನು ಇಟ್ಟಿದ್ದಾರಂತೆ. ಇಲ್ಲಿ ನಾವು ಮಾಡುವಂಥ ಪ್ರತಿಯೊಂದು ಆತನ ಜೀವ, ಆತನ ರಕ್ತ ನಮ್ಮ ಒಳಗಡೆ ಹರಿತಾ ಇರುವಾಗ ನಮಗೊಂದು ಬಾಧ್ಯತೆ ಇಟ್ಟಿದ್ದಾರೆ ದೇವರು. ಆ ಬಾಧ್ಯತೆ ಇಲ್ಲಿ ಏನು ಬಾಧ್ಯತೆ ನಾವು ನೆರವೇರಿಸಿ, ಇಲ್ಲಿ ಬಿತ್ತಿದ್ದನ್ನ ಪರಲೋಕದಲ್ಲಿ ನಾವೇನ್ ಮಾಡ್ತೀವಿ? ಕಟ್ಟುತ್ತೀವಿ. ಇಲ್ಲಿ ಕಟ್ಟಿದ್ದನ್ನ ಪರಲೋಕದಲ್ಲಿ ಬಿತ್ತುತ್ತೀವಿ. ಅದೇ ರೀತಿ ದೇವರ ಮಕ್ಕಳೇ,
ದೇವ್ರ ವಾಕ್ಯ ನಿಮಗೋಸ್ಕರ ಪರಲೋಕದಲ್ಲಿ ಒಂದು ಬಾಧ್ಯತೆಯನ್ನು ದೇವ್ರು ಇಟ್ಟಿದ್ದಾರೆ. ಹಲ್ಲೆಲೂಯಾ. ದೇವ್ರು ಏನಿಟ್ಟಿದ್ದಾರೆ? ನಮಗೊಂದು ಬಾಧ್ಯತೆಯನ್ನು ಇಟ್ಟಿದ್ದಾರೆ. ಇಲ್ಲಿ ನಾವು ಜೀವಿಸುವಾಗ ಆತನ ಜೀವ, ಆತನ ರಕ್ತ, ಆತನ ಮಾಂಸ ನಮ್ಮೊಳಗಡೆ ಇರುವಾಗ ಅದು ಮಾತ್ರ ಲಯ ಕಳಂಕ ಇಲ್ಲದೆ ನಾವೇನ್ ಮಾಡ್ತಾ ಇದ್ದೀವಿ? ದೇವರ ಬಾಧ್ಯತೆಯಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಹಲ್ಲೆಲೂಯಾ. ಅದೇ ರೀತಿ ಪರಲೋಕದಲ್ಲಿ ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧರಾಗಿರುವ ರಕ್ಷಣೆಯು ನಂಬುವವರಾದ ನಿಮಗೆ ದೊರೆಯಬೇಕೆಂದು ದೇವರು ನಿಮ್ಮನ್ನು ತನ್ನ ಬಲದಿಂದ ಕಾಯುತ್ತಾನೆ. ಹಲ್ಲೆಲೂಯಾ. ದೇವರ ಮಕ್ಕಳೇ, ದೇವರು ತನ್ನ ಪ್ರತ್ಯಕ್ಷವಾಗುವವರೆಗೂ, ಆತನ ಇಲ್ಲಿ ಭೂಮಿ ಮೇಲೆ ಬರೋವರೆಗೂ, ಇಲ್ಲ ನಮ್ಮ ಮರಣ ಈ ಲೋಕವನ್ನು ಬಿಟ್ಟು ಹೋಗುವವರೆಗೂ ದೇವರು ಏನ್ ಮಾಡ್ತಾ ಇದ್ದಾರಂತೆ? ಸಿದ್ಧವಾಗಿರಬೇಕೆಂತ ತನ್ನ ರಕ್ಷಣೆನ ಕಾಪಾಡ್ಕೊಳ್ಬೇಕು, ತನ್ನ ರಕ್ಷಣೆ ದೊರಕಬೇಕಂತೇಳಿ ದೇವರು ತನ್ನ ಬಲದಿಂದ ನಮ್ಮನ್ನ ಕಾಯ್ತಾ ಇದ್ದಾರಂತೆ. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ಆತನ ಕರುಣೆ ನಮ್ಮ ಮೇಲೆ ಇಲ್ಲದೆ ಹೋದ್ರೆ, ಆತ ನಮ್ಮನ್ನ ಕಾಯ್ದೆ ಹೋಗಿದ್ರೆ ನಾವ್ ಯಾರು ಭೂಮಿ ಮೇಲೆ ಇರಕ್ಕಾಗ್ತಾ ಇರಲಿಲ್ಲ, ನಾವ್ ಯಾರು ಜೀವಿಸಕ್ಕಾಗ್ತಾ ಇರಲಿಲ್ಲ. ದೇವರ ಮಕ್ಕಳೇ, ದೇವರು ಹೇಳ್ತಾರೆ, ದೇವರ ವಾಕ್ಯ ಹೇಳ್ತದೆ, ದೇವರು ನಮ್ಮನ್ನ ಆತನ ಪ್ರತ್ಯಕ್ಷವಾಗುವವರೆಗೂ, ಈ ಲೋಕ ಬಿಟ್ಟು ದೇವರ ಬಳಿ ಹೋಗುವವರೆಗೂ ಆತನ ಪರಿಶುದ್ಧಾತ್ಮನ ಬಲದಿಂದ ದೇವರು ನಮ್ಮನ್ನ ಏನ್ ಮಾಡ್ತಾ ಇದ್ದಾರೆ? ಹಗಲಿನಲ್ಲಿ ಮೇಘಸ್ತಂಭವಾಗಿ, ರಾತ್ರಿಯಲ್ಲಿ ಅಗ್ನಿಸ್ತಂಭವಾಗಿ, ಕಾಲಿಗೆ ತಗಲದಂತೆ ದೂತರು ಕಾವಲಾಗಿದ್ದು, ಬಲಗಡೆ 1000 ಜನರು, ಎಡಗಡೆ 10,000 ಜನರು ಸತ್ತು ಬಿದ್ದರೂ ಏನು ನಮಗೆ ತಟ್ಟದಂತೆ, ಯಾವ ಮಾಟ ಮಂತ್ರ ಶಕ್ತಿಗಳು ನಮ್ಮನ್ನ ಮುಟ್ಟದಂತೆ, ಯಾವ ದುರಾಪನು ಕೂಡ ನಮ್ಮನ್ನ ಮರಣನ ಮುಟ್ಟದಂತೆ, ಯಾವ ರೋಗ ನಮ್ಮನ್ನ ಬಾಧಿಸದಂತೆ ದೇವರು ನಮ್ಮನ್ನು ಇವತ್ತು ಏನ್ ಮಾಡ್ತಾ ಇದ್ದಾರೆ? ಕಾಯ್ತಾ ಇದ್ದಾರೆ. ಹಲ್ಲೆಲೂಯಾ. ಅದೇ ರೀತಿ ದೇವರ ಮಕ್ಕಳೇ, ನೀವು ಸತ್ಯಕ್ಕೆ ಸ್ವಲ್ಪ ಕಾಲ ದೇವ ಚಿತ್ತಾನುಸಾರವನ್ನು ಇವಾಗ ನಾವು ಅನ್ಕೊಳ್ತೀವಿ, ಎಷ್ಟು ದಿನಪ್ಪ ಈ ಕಷ್ಟ, ಎಷ್ಟು ದಿನ ಈ ವೇದನೆ, ಎಷ್ಟು ದಿನ ಶೋಧನೆ. ಅಲ್ಲ, ದೇವರು ಹೇಳ್ತಾ ಇದ್ದಾರೆ, ಸ್ವಲ್ಪ ದಿನ ಕಾಲ ಮಾತ್ರ ಇದನ್ನು ಸಹಿಸ್ಕೊ, ಸ್ವಲ್ಪ ದಿನ ಮಾತ್ರ ಇದನ್ನು ನೀನು ಮುಂದೆ ತೆಗೆದುಕೊಂಡು ಹೋಗು. ಸತ್ಯಕ್ಕೆ ಮಾತ್ರನೇ ಇದೆಲ್ಲ ನಿನಗಿರೋದಷ್ಟೇ, ನಿನಗದು ಜಾಸ್ತಿ ದಿನ ಇರೋದಿಲ್ಲ. ದೇವ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ರನು ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಾ. ಹಲ್ಲೆಲೂಯಾ. ಈ ಲೋಕದಲ್ಲಿ ಕಷ್ಟ ಇದೆ, ಸಂಕಟ ಇದೆ, ಶ್ರಮ ಇದೆ, ವೇದನೆ ಇದೆ, ಅನೇಕ ಸಮಸ್ಯೆ, ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ಇಲ್ಲ, ಐಕ್ಯತೆ ಇಲ್ಲ, ಅನೇಕ ಹೋರಾಟ ಇದೆ. ಆದ್ರೂ ದೇವರು ಹೇಳ್ತಾ ಇದ್ದಾರೆ, ಸ್ವಲ್ಪ ದಿನ ಮಾತ್ರನೇ ಇದೆಲ್ಲ, ಇದನ್ನ ಸಹಿಸ್ಕೊ, ತಾಳಿಕೊಂಡು ಪೇಷನ್ಸ್ ಇಂದ ಹೋಗು. ದೇವ್ರು ಹೇಳ್ತಾ ಇದ್ದಾರೆ, ಆದ್ರೆ ನೀನ್ ಏನೇ ಕಷ್ಟಗಳಲ್ಲಿ ಹಾದು ಹೋದ್ರೂ ಮುಂದೆ ದೇವ್ರು ನನಗೋಸ್ಕರ ಇಟ್ಟಿರುವ ಆ ಪದವಿಯನ್ನು ನಾವು ಮರಿಬಾರ್ದು. ಪರಲೋಕದಲ್ಲಿರುವಂಥ ಪದವಿಯನ್ನು, ಪರಲೋಕದಲ್ಲಿ ಇಟ್ಟಿರುವಂಥ ರಿವಾರ್ಡ್ ಅನ್ನು ಮರೆಯದೆ ನಾವೇನಾಗಿರ್ತೀವಿ? ಹರ್ಷಿಸ್ತಾ ಇರ್ತೀವಿ. ಅನೇಕರ ಸಾರಿ ನಾವು ಹೇಳ್ತೀವಿ, ಈ ಲೋಕದಲ್ಲಿ ಎಷ್ಟೇ ಕಷ್ಟ ಇದ್ರು, ಹೋರಾಟ ಇದ್ರು, ಒಂದು ದಿನ ನಾನು ಪರಲೋಕಕ್ಕೆ ಹೋಗ್ತೀನಪ್ಪ, ಪರಲೋಕದಲ್ಲಿ ನನಗೆ ದೇವರು ಮನೇನ ಸಿದ್ಧ ಮಾಡಿದ್ದಾರೆ, ಅಲ್ಲಿ ಕಷ್ಟ ಇಲ್ಲ, ದುಃಖ ಇಲ್ಲ, ನನಗೆ ಸೋಲಿಲ್ಲ, ಅಲ್ಲಿ ನನಗೆ ವೇದನೆ ಇಲ್ಲ, ನನಗೆ ಅನೇಕ ಸಮಸ್ಯೆಗಳಿಲ್ಲ, ಅಲ್ಲಿ ನನಗೊಂದು ಸಮಾಧಾನ ಇದೆ, ಅಲ್ಲಿ ನನಗೊಂದು ಸಂತೋಷ ಇದೆ. ನಾನು ಒಂದು ದಿನ ಪರಲೋಕಕ್ಕೆ ಹೋಗ್ತೀನಿ, ಈ ಕಷ್ಟಗಳು ಯಾವುದು ನನ್ನನ್ನು ಎದುರಿಸಿ, ಈ ಕಷ್ಟಗಳು ನನ್ನನ್ನು ಭೇದಿಸ್ಕೊಂಡಿರೋದಿಲ್ಲ, ನಾನು ಅಲ್ಲಿ ಸುಖವಾಗಿ ತಂದೆಯಾದ ದೇವರ ಬಳಿಯಲ್ಲಿ ನನಗೋಸ್ಕರ ಸಿದ್ಧ ಮಾಡಿರೋ ಆ ಮನೆಯೊಳಗಡೆ ವಾಸ ಮಾಡ್ತೀನನ್ನ ಒಂದು ನಿರೀಕ್ಷೆ, ಒಂದು ಹರ್ಷ, ಸಂತೋಷ ನಮ್ಮೊಳಗಡೆ ದೇವರಿಟ್ಟಿದ್ದಾರೆ. ಹಲ್ಲೆಲೂಯಾ. ಅದನ್ನ ಇಟ್ಕೊಂಡು ನಾವು ಮುಂದೆ ಹೋಗ್ಬೇಕು. ದೇವರ ಮಕ್ಕಳೇ, ಈ ಲೋಕದಲ್ಲಿರೋ ಬಂಗಾರ ನಾಶವಾಗುತ್ತೆ, ಮನೆ ನಾಶವಾಗುತ್ತೆ, ಈ ಲೋಕದಲ್ಲಿರೋ ಆಡಂಬರ ನಾಶವಾಗುತ್ತೆ. ಆದರೆ ಏನೇ ಬಂಗಾರ ನಾಶವಾಗೋದಕ್ಕಿಂತ ಇದ್ದರೂ ಕೂಡ ಅದನ್ನು ಬೆಂಕಿಯಲ್ಲಿ ಪುಟಕ್ಕಾಕಿ ಶೋಧಿಸ್ತಾರಲ್ಲ, ಬಂಗಾರ ನಾಶವಾಗ್ದ್ರೂ ಕೂಡ ನಾಶವಾಗುತ್ತಂತ ಗೊತ್ತು, ಆದರೂ ಕೂಡ ಅದನ್ನು ಪುಟಕ್ಕಾಕಿ ಶೋಧಿಸ್ತಾರೆ. ಆದರೆ ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆ, ದೇವ್ರ ವಾಕ್ಯ ಹೇಳ್ತಾರೆ, ಈ ಲೋಕದಲ್ಲಿರುವಂಥ ಎಲ್ಲ ಚಿನ್ನ, ಬೆಳ್ಳಿ, ಬಂಗಾರ, ರತ್ನ, ಏನೇನೆಲ್ಲ ಇದೆಯಲ್ಲ, ವಜ್ರ, ಅವೆಲ್ಲದಕ್ಕಿಂತ ದೇವ್ರ ಮೇಲೆ ಇಟ್ಟಿರುವಂಥ ನಂಬಿಕೆ ಶ್ರೇಷ್ಠವಾದದ್ದು. ಹಲ್ಲೆಲೂಯಾ. ದೇವ್ರ ಮೇಲೆ ಇರುವಂಥ ನಂಬಿಕೆ ಏನಾಗಿದೆ? ದೇವ್ರ ವಾಕ್ಯ ಹೇಳುತ್ತದೆ, ಈ ಕಷ್ಟಗಳಿಂದ ಶೋಧಿತನಾಗಿ ಯೇಸು ಕ್ರಿಸ್ತನ ಪ್ರತ್ಯಕ್ಷವಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳು ಉಂಟು ಮಾಡ್ತದೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳುತ್ತದೆ, ಈ ಬಂಗಾರಕ್ಕಿಂತ ನೀನು ದೇವರ ಮೇಲೆ ನಂಬಿಕೆ ಇಟ್ಕೊಂಡು ದೇವರಿಗೋಸ್ಕರ ನೀನು ಜೀವಿಸುವುದಾದ್ರೆ, ಏನೇ ಬಂದ್ರಪ್ಪ ನಾನು ಕ್ರಿಸ್ತನಿಗೋಸ್ಕರ ಜೀವಿಸುತ್ತೇನೆ, ನನ್ನನ್ನು ಮರಣಕ್ಕೆ ತೆಗೆದುಕೊಂಡು ನನ್ನನ್ನು ಕೊಲ್ದ್ರೂ ಪರವಾಗಿಲ್ಲ, ಇಲ್ಲ ನಾನು ಕ್ರಿಸ್ತನಿಗೋಸ್ಕರ ಜೀವಿಸುತ್ತೇನೆ ಅಂತೇಳಿ. ನೋಡಿ ದೇವರ ಮಕ್ಕಳೇ, ದೇಹವನ್ನು ಕೊಲ್ಲಬಹುದು, ಆದರೆ ನಮ್ಮ ಒಳಗಡೆ ಆತ್ಮನ ಈ ಲೋಕದಲ್ಲಿ ಯಾರು ಕೊಲ್ಲೋದಕ್ಕಾಗೋದಿಲ್ಲ. ಆ ರೀತಿ ನಾವು ಜೀವಿಸುವಾಗ ದೇವರ ಮಕ್ಕಳೇ, ದೇವರ ವಾಕ್ಯ ಹೇಳ್ತದೆ, ಬಂಗಾರಕ್ಕಿಂತ ಶ್ರೇಷ್ಠವಾಗಿರುವ ನಿನ್ನ ನಂಬಿಕೆ. ದೇವರ ವಾಕ್ಯ ಹೇಳ್ತದೆ, ದೇವರು ಕ್ರಿಸ್ತನ ಪ್ರತ್ಯಕ್ಷವಾಗುವಾಗ ನಿಮಗೆ ಕೀರ್ತಿ, ಮಾನ, ಪ್ರಭಾವಗಳು ಉಂಟು ಮಾಡುವುದು. ಹಲ್ಲೆಲೂಯಾ. ಕ್ರಿಸ್ತನಿಗೋಸ್ಕರ ನೀವು ಜೀವಿಸುವಾಗ ನಿನಗೆ ಕೀರ್ತಿ, ಮಾನ, ಪ್ರಭಾವಗಳು ಎಲ್ಲಿದೆ? ಪರಲೋಕದಲ್ಲಿದೆ. ಈ ಲೋಕದಲ್ಲಿ ಅನೇಕ ನಮ್ಮನ್ನು ಅವಮಾನ ಪಡಿಸ್ಬೋದು, ಅನೇಕ ನಮ್ಮನ್ನು ನಿಂದಿಸ್ಬೋದು, ನಾವು ಅನೇಕ ದುಃಖದಲ್ಲಿ, ಸಂಕಟದಲ್ಲಿ, ವೇದನೆಯಲ್ಲಿ ಆದು ಹೋಗ್ಬೋದು. ಆದರೆ ಪರಲೋಕದಲ್ಲಿ ನಮಗೊಂದು ಕೀರ್ತಿ, ಮಾನ, ಪ್ರಭಾವ ಇದೆ. ಅನೇಕರ ಜನರ ಮಧ್ಯದಲ್ಲಿ
ದೇವರು ನಮಗೆ ರಿವಾರ್ಡನ್ನು ಕೊಡ್ತಾರೆ. ದೇವರ ಮಕ್ಕಳೇ, ಆ ಗುರಿಯನ್ನು ಇಟ್ಕೊಂಡು ನಾವೇನು ಮಾಡಬೇಕು? ಕ್ರಿಸ್ತನಿಗೋಸ್ಕರ ಓಡಬೇಕು ದೇವರ ಮಕ್ಕಳೇ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ನೀವು ಈಗ ಆತನನ್ನು ಆದರೆ ನೀವು ಆತನನ್ನು ಕಣ್ಣಾರೆ ನೋಡಲಿಲ್ಲವಾದರೂ ಆತನನ್ನು ಪ್ರೀತಿಸುತ್ತಿದ್ದೀರಿ. ಹಾಲೆಲೂಯಾ. ದೇವರನ್ನ ನಾವು ಕಣ್ಣಾರೆ ನೋಡಿಲ್ಲ, ನಾವು ನೋಡೋಕ್ಕಾಗಿಲ್ಲ, ಆದರೂ ಕೂಡ ನಾವು ಏಸು ನನಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ, ಏಸು ನನಗೋಸ್ಕರ ರಕ್ತ ಸುರಿಸಿದ್ದಾರೆ, ಆತನ ಮಗಳು ನಾನು, ಆತ ನನಗೆ ತಂದೆ ಅಂತೇಳಿ ನಾವೇನು ಮಾಡ್ತಾ ಇದ್ದೀವಿ? ಏಸನ್ನ ಯಾರು ಪ್ರೀತಿಸ್ತಾರೋ ಅವ್ರಿಗೆ ಹೇಳ್ತದೆ, ಈಗ ನೀವು ಆತನನ್ನು ಕಾಣುತ್ತಿದ್ದರೂ ಆತನಲ್ಲಿ ನಂಬಿಕೆ ಇಟ್ಟು ನಿಮ್ಮ ನಂಬಿಕೆಯು ಅಂತ್ಯ ಫಲವಾಗಿರುವ ಆತ್ಮರಕ್ಷಣೆಯನ್ನು ಹೊಂದಿದವರಾಗಿದ್ದೀರಾ. ಹಾಲೆಲೂಯಾ. ಏಸನ್ನು ನೋಡದೇ ಇದ್ರು, ಏಸನ್ನು ಕಾಣದೇ ಇದ್ರು, ನನಗೊಂದು ದೇವರಿದ್ದಾನೆ, ಆತನು ಸೃಷ್ಟಿಕರ್ತನು, ನನ್ನನ್ನು ಸೃಷ್ಟಿ ಮಾಡಿದ ಒಬ್ಬ ಲೋಕ ರಕ್ಷಕನಂತೇಳಿ ಇವತ್ತು ನಂಬಿಕೆಯಿಂದ ನೀನು ಆತನನ್ನು ನಂಬಿರೋದಾದ್ರೆ ದೇವರ ವಾಕ್ಯ ಹೇಳ್ತದೆ, ಅಂತ್ಯ ನೀನು ರಕ್ಷಣೆ ಹೊಂದಿದ್ಯಾ. ನೀನು ಇವತ್ತು ಯೇಸುನ ಅಂಗೀಕಾರ ಮಾಡಿದ್ಯಾ, ಲೋಕದ ಪಾಲಿಗೆ ಸತ್ತು ನೀನು ರಕ್ಷಣೆ ಹೊಂದಿದ್ಯಾ. ಆ ರಕ್ಷಣೆ ಬೆಲೆ ಬಾಳುವುದು, ಆ ರಕ್ಷಣೆ ಚಿನ್ನಕ್ಕಿಂತ, ಈ ಲೋಕದ ಗೋಲ್ಡ್ಗಿಂತ, ಈ ಲೋಕದಲ್ಲಿರುವಂಥ ಎಲ್ಲದಕ್ಕಿಂತ, ಐಶ್ವರ್ಯಕ್ಕಿಂತ, ಸಂಪತ್ತಿಗಿಂತ ರಕ್ಷಣೆ ಅನ್ನೋದು ಎಷ್ಟು ಬೆಲೆ ಬಾಳೋದು ದೇವರ ಮಕ್ಕಳೇ. ಅಷ್ಟು ಬೆಲೆ ಬಾಳೋದು ರಕ್ಷಣೆನ ನೀನು ಹೊಂದಿಕೊಂಡಿದ್ಯಾ? ಯಾಕೆ ಭಯ ಪಡ್ತೀಯಾ? ಅಂತ ಒಂದು ರಕ್ಷಣೆ ನಿನಗೆ ಸಿಕ್ಕಿದೆ. ಇವತ್ತು ನೀವು ಎಷ್ಟೋ ಜನ ಲೋಕದಲ್ಲಿ ನಾನಾ ವಿಧವಾದ ರೀತಿಯಲ್ಲಿ ಮಂತ್ರವಾದ ಮಾಡಿಕೊಂಡು, ರೌಡಿಸಂ ಮಾಡಿಕೊಂಡು ಲೋಕ ರೀತಿಯಲ್ಲಿ ಜೀವಿಸ್ತಾ ಇದ್ದಾರೆ. ನಮಗೆ ಆತನ ಕರುಣೆಯನ್ನು ತೋರಿಸಿ, ತಾಯಿಯ ಗರ್ಭದಲ್ಲಿ ನಮ್ಮನ್ನು ಆರಿಸಿ, ಆ ಪಾಪದ ಬಂಧನದಿಂದ ನಮ್ಮನ್ನು ಬಿಡಿಸಿ, ಆ ಶಾಪದಿಂದ ಬಿಡಿಸಿ ಇವತ್ತು ನಮಗೆ ರಕ್ಷಣೆ ಕೊಟ್ಟಿದ್ದಾರ. ಆ ರಕ್ಷಣೆ ಬೆಲೆ ಬಾಳುವಂಥದ್ದನ್ನು ನಾವು ಗಟ್ಟಿಯಾಗಿ ಹಿಡಿದುಕೊಂಡು ನಾವು ದೇವರಿಗೋಸ್ಕರ ಆತನ ಬರೋವರೆಗೂ, ಆತನ ಸಂಗಡ ಹೋಗೋವರೆಗೂ ನಾವೇನು ಸ್ಥಿರವಾಗಿರಬೇಕು, ದೃಢವಾಗಿರಬೇಕು, ನಂಬಿಕೆಯನ್ನು ನಾವು ಕಾದುಕೊಂಡಿರಬೇಕು. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ರಕ್ಷಣೆಯನ್ನು ಹೊಂದಿದವರಾಗಿ ಹೇಳಲು ಸಂಖ್ಯವಾದಂಥ ಪ್ರಭಾವವುಳ್ಳ ಸಂತೋಷ ನಮ್ಮೊಳಗಡೆ ಹರ್ಷಿಸ್ತಾ ಇದೆ. ಅಲ್ಲೆಲ್ಲಿಯ ನೋಡಿ, ಆ ರಕ್ಷಣೆ ಹೊಂದಿದ್ದೀರಾ, ಅದು ಆ ಪ್ರಭಾವವುಳ್ಳ ರಕ್ಷಣೆ, ಆ ಸಂತೋಷ ನಮ್ಮೊಳಗಡೆ ಇದೆ ದೇವರ ಮಕ್ಕಳೇ. ಲೋಕದಲ್ಲಿರುವಂಥ ಎಷ್ಟೋ ಜನರಿಗೆ ಒಂದು ದಿನ ನೆಮ್ಮದಿ ಇದ್ದರೆ ಅವರಿಗೆ ಸಾಯೋವರೆಗೂ ನೆಮ್ಮದಿ ಇರಲ್ಲ, ಸಮಾಧಾನ ಇರಲ್ಲ. ಆದರೆ ಯೇಸುನ ನಂಬಿದ ತನ್ನ ಮಕ್ಕಳಿಗೆ ಸ್ವಲ್ಪ ಕಾಲ ಮಾತ್ರ ಕಷ್ಟನ ಸಹಿಸ್ಕೊಂಡ್ರು ಕೂಡ ಅವರಿಗೆ ಒಂದು ಸಂತೋಷನ ಒಂದು ದಿನ ದೇವರು ಕೊಟ್ಟೇ ಕೊಡ್ತಾರೆ. ಈ ಲೋಕದಲ್ಲಿ ಕಷ್ಟದಲ್ಲೇ ನಿನ್ನನ್ನು ಹಾದು ಹೋಗೋದಕ್ಕೆ ಬಿಡೋದಿಲ್ಲ. ಕಷ್ಟನೂ ಕೊಡ್ತಾರೆ, ಸಂತೋಷನೂ ದೇವರು ಕೊಡ್ತಾರೆ. ಆದರೆ ಕಷ್ಟವನ್ನು ನಾವು ಸಹಿಸಿಕೊಂಡು ಆ ರಕ್ಷಣೆ ನಮಗೆ ಸಿಕ್ಕಿದ್ಯಾ? ಆ ಬೆಲೆ ಬಾಳುವಂಥ ರಕ್ಷಣೆ, ಆ ಉತ್ತಮವಾದ ರಕ್ಷಣೆ, ವಜ್ರಗಿಂತ, ಗೋಲ್ಡ್ಗಿಂತ, ಈ ನರಕಕ್ಕೆ ಹೋಗದಂತೆ ಪರಲೋಕ ರಾಜ್ಯಕ್ಕೆ ಹೋಗುವಂಥ ಒಂದು ರಕ್ಷಣೆ ದೇವರು ನಮಗೆ ಕೊಟ್ಟಿದ್ದಾರ. ಅದರಲ್ಲಿ ನಾವೇನು ಮಾಡಬೇಕು? ಸಂತೋಷ ಪಡಬೇಕು. ಈ ಲೋಕದಲ್ಲಿ ನನ್ನ ಮನೆ ಇಲ್ಲ, ನನಗೆ ಆಸ್ತಿ ಇಲ್ಲ, ಸಂಪತ್ತಿಲ್ಲ, ನನ್ನ ಕುಟುಂಬ ಹೀಗಿದೆ, ಅದೆಲ್ಲ ಬಿಟ್ಟು ನಾವು ದೇವರ ರಕ್ಷಣೆ ಹೊಂದಿಕೊಂಡಿದ್ದೇನೆ ಅಂತ ತಿಳ್ಕೊಂಡು ಆ ರಕ್ಷಣೆ ಒಟ್ಟಿಗೆ ನಾವು ಕ್ರಿಸ್ತನೊಟ್ಟಿಗೆ ಜೀವಿಸಿ, ಕ್ರಿಸ್ತನೊಟ್ಟಿಗೆ ನೀವು ಪ್ರೀತಿಸಿ ನಡೆಯುವಾಗ ನಿಮಗೆಲ್ಲ ಸಂತೋಷ, ಸಮಾಧಾನ, ನೆಮ್ಮದಿ ಎಲ್ಲವನ್ನು ಆತನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ದೇವರ ಮಕ್ಕಳೇ, ಈ ವಾಕ್ಯದಿಂದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆತನ ಕರುಣೆ ನಮ್ಮ ಮೇಲೆ ಇರೋದಕ್ಕಾಗಿ ನಾವು ಸ್ತೋತ್ರ ಮಾಡೋಣ. ಆತನ ಕರುಣೆನ ಇವತ್ತು ಅನೇಕರು ಕಳ್ಕೊಂಡಿದ್ದೀರಾ, ಅನೇಕರು ಆತನ ಕರುಣೆ ನಿಮ್ಮ ಮೇಲೆ ಇಲ್ವಾ? ಆ ಕರುಣೆಗೋಸ್ಕರ ನಾವು ಪ್ರಾರ್ಥಿಸೋಣ. ದೇವರೇ, ನಿನ್ನ ಕರುಣೆ ನನಗೆ ಬೇಕಪ್ಪ, ನಿನ್ನ ಮರ್ಸಿ ನನಗೆ ಬೇಕಪ್ಪ, ಎಲ್ಲದಕ್ಕಿಂತ ದೊಡ್ಡದು ನಿನ್ನ ಕರುಣೆ ಅಪ್ಪ. ನಿನ್ನ ಕರುಣೆ ಇಲ್ಲದೆ ನಾವು ಏನು ಮಾಡೋದಕ್ಕಾಗೋದಿಲ್ಲ. ನಿನ್ನ ಕರುಣೆ ನನಗೆ ಬೇಕಂತೇಳಿ ನಾವು ಪ್ರಾರ್ಥನೆ ಮಾಡೋಣ. ಯೇಸುವೆ, ಅಪ್ಪ ಕರ್ತನೆ, ನೀ ನಮ್ಮೊಟ್ಟಿಗೆ ಮಾತಾಡಿ. ಅಪ್ಪ ಕರ್ತನೆ, ಇವತ್ತು ನಿನ್ನ ಕರುಣೆ ನಮ್ಮ ಮೇಲೆ ಇರೋದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ದೇವರಿಗೆ ಸ್ತೋತ್ರ ಮಾಡೋಣ. ಆ ದೇವರ ಕರುಣೆ ನಮ್ಮ ಮೇಲೆ ಇದೆ, ಆ ದೇವರ ಕೃಪೆ ನಮ್ಮ ಮೇಲೆ ಇದೆ. ಆತನ ಬೆಲೆ ಬಾಳುವಂಥ ಒಂದು ರಕ್ಷಣೆ ದೇವರು ನಮಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಸ್ತೋತ್ರ ಮಾಡೋಣ, ದೇವರಿಗೆ ಸ್ತೋತ್ರ ಮಾಡೋಣ. ದೇವರ ಮಕ್ಕಳೇ, ಅಪ್ಪ ಹಾಲೆಲೂಯಾ, ಸ್ತೋತ್ರ. ಇದುವರೆಗೂ ನಮ್ಮ ನಡೆಸೋದು ನಿನ್ನ ಕರುಣೆ ಅಪ್ಪ, ಇದುವರೆಗೂ ನಮ್ಮನ್ನು ಕಾದದ್ದು ನಿನ್ನ ಕೃಪೆ ಅಪ್ಪ. ಯೇಸುವೆ ಕರ್ತನೆ, ಹಾಲೆಲೂಯಾ, ಸ್ತೋತ್ರ ಅಪ್ಪ, ಸ್ತೋತ್ರ ಅಜ್ಜ ಅಪ್ಪ, ಹಾಲೆಲೂಯಾ, ಸ್ತೋತ್ರ ಅಪ್ಪ, ಸ್ತೋತ್ರ ದೇವರೇ ಅಪ್ಪ. ಯೇಸುವೆ ಅಪ್ಪ, ನಿನ್ನ ಕರುಣೆಗಾಗಿ ಸ್ತೋತ್ರ. ಎಲ್ಲರೂ ಬಾಯಿ ತೆಗೆದು ಪ್ರಾರ್ಥಿಸ್ರಿ. ದೇವರೇ, ನೀನು ಉತ್ತಮವಾದ ಒಂದು ರಕ್ಷಣೆ, ಬೆಲೆ ಬಾಳುವಂಥ ಒಂದು ರಕ್ಷಣೆ ಕೊಟ್ಟಿದ್ಯಪ್ಪ. ನಿನ್ನ ಕರುಣೆ ನಮಗೆ ಬೇಕಪ್ಪ, ನಿನ್ನ ಕೃಪೆ ನಮಗೆ ಬೇಕಪ್ಪ. ಯೇಸುವೆ, ಕೃಪೆ ಇದೆ ಅಂತ ಹೇಳ್ಕೊಂಡು ಪಾಪದಲ್ಲಿ ಬೀಳೋದಲ್ಲಪ್ಪ, ಅದರಿಂದ ಎಚ್ಚೆತ್ತುಕೊಂಡು ನಿನ್ನ ಕರುಣೆಯಲ್ಲೇ ನಾವು ನಡೆಯುವವರಾಗಿರ್ಬೇಕಪ್ಪ. ಸದಾ ಕಾಲ ಈ ಲೋಕದಲ್ಲಿ ಜೀವಿಸೋವರೆಗೂ ನಿಮ್ಮ ಕರುಣೆ ನಮಗೆ ಬೇಕು ಸ್ವಾಮಿ ಕರ್ತನೆ. ಯೇಸುವೆ, ಹಾಲೆಲೂಯಾ, ಸ್ತೋತ್ರಪ್ಪ, ಸ್ತೋತ್ರ ಅಚ್ಚ. ಇದುವರೆಗೂ ನನ್ನ ನಡೆಸಿದು ನಿನ್ನ ಕೃಪೆಯೇ ತಾನೇ. ಇದುವರೆಗೂ ನನ್ನ ಕಾದದು ನಿನ್ನ ಕೃಪೆಯೇ ತಾನೇ. ಇದುವರೆಗೂ ನನ್ನ ನಡೆಸಿದು ನಿನ್ನ ಕೃಪೆಯೇ ತಾನೇ. ಇದುವರೆಗೂ ನನ್ನ ಕಾದದು ನಿನ್ನ
ಹೌದಪ್ಪ. ಇದುವರೆಗೂ ನನ್ನ ಕಾದದು ನಿನ್ನ ಕೃಪೆ ತಾನೇ. ಪಾಪದ ಕೆಸರಲ್ಲಿ ಮುಳುಗಿದ್ದಾಗ ಬಿಡಿಸಿದ್ದು ನಿನ್ ಕೃಪೆಯೇ. ಸೈತಾನ ಸುಳಿಯಲ್ಲಿ ಸಿಲುಕಿದ್ದಾಗ ಬಿಡಿಸಿದ್ದು ನಿನ್ ಕೃಪೆಯೇ. ಪಾಪದ ಕೆಸರಲ್ಲಿ ಮುಳುಗಿದ್ದಾಗ ತೊಳೆದದ್ದು ನಿನ್ ಕೃಪೆಯೇ. ಸೈತಾನ ಸುಳಿಯಲ್ಲಿ ಸಿಲುಕಿದ್ದಾಗ ಬಿಡಿಸಿದ್ದು ನಿನ್ ಕೃಪೆಯೇ. ನೂತನ ಸೃಷ್ಟಿಯಾಗಿ ನನ್ನ ಮಾಡಿದು ನಿನ್ನ ಕೃಪೆ ತಾನೇ. ನಿತ್ಯದಲ್ಲಿ ನನ್ನ ಸೇರಿಸಿದು ನಿನ್ನ ಕೃಪೆ ತಾನೇ. ನಿನ್ನ ಕೃಪೆ ತಾನೇ ಯೇಸುವೇ. ನಿನ್ನ ಕೃಪೆ ತಾನೇ. ನಿನ್ನ ಕೃಪೆ ತಾನೇ ಸಪ್ಪ. ನಿನ್ನ ಕೃಪೆ ತಾನೇ. ಇದುವರೆಗೂ ನನ್ನ ನಡೆಸಿದು ನಿನ್ನ ಕೃಪೆ ತಾನೇ. ಇದುವರೆಗೂ ನನ್ನ ಕಾದದು ನಿನ್ನ ಕೃಪೆ ತಾನೇ. ಇದುವರೆಗೂ ನನ್ನ ನಡೆಸಿದು ನಿನ್ನ ಕೃಪೆ ತಾನೇ. ಇದುವರೆಗೂ ನನ್ನ ಕಾದದು ನಿನ್ನ ಕೃಪೆ ತಾನೇ. ಹೌದಪ್ಪ ಯೇಸುವೇ, ಹಲ್ಲೆಲೂಯಾ. ಇದುವರೆಗೂ ನಮ್ಮ ನಡೆಸೋದು ನಿನ್ನ ಕೃಪೆ ಅಪ್ಪ. ನಾವು ಉಳಿದಿರೋದು ನಿನ್ನ ಕೃಪೆ ಅಪ್ಪ. ನಾವು ಆಗಿರೋದು ನಿನ್ನ ಕೃಪೆ ಅಪ್ಪ. ನಾವು ಜೀವಿಸ್ತಾ ಇರೋದು ನಿನ್ನ ಕೃಪೆ ಅಪ್ಪ. ನಾವು ಉಸಿರಾಡ್ತಾ ಇರೋದು ನಿನ್ನ ರಕ್ಷಣೆ ಹೊಂದಿಕೊಂಡಿರೋದು ನಿನ್ನ ಕೃಪೆ ಅಪ್ಪ ಸ್ವಾಮಿ. ಅಪ್ಪ ನಿನ್ನ ಕೃಪೆಗಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೀನಿ ಯೇಸುವೆ. ಇದುವರೆಗೂ ನಮ್ಮ ಸಂಗಡ ಇದ್ದು ನಮ್ಮ ಜೊತೆ ಇದ್ದು ನಮ್ಮ ನಡೆಸಿದ್ದಕ್ಕಾಗಿ ಸ್ತೋತ್ರ ಅಜ್ಜ. ಬಿತ್ತಿದಂಥ ವಾಕ್ಯ ಕರ್ತನೆ ಅಪ್ಪ ಅಕ್ಕಿಗಳು ಕತ್ತಿಕೊಂಡು ಹೋಗದಂತೆ ಒಬ್ಬೊಬ್ಬರ ಹೃದಯದಲ್ಲಿ ಆಳವಾಗಿ ಬೇರೂರಲ್ಲಿ ಕರ್ತನೆ. ಹೃದಯದಲ್ಲಿ ಅಲಗು ನೆಟ್ಟತಕ್ಕಂತೆ ಕೀಲು ಮಚ್ಚೆಯಲ್ಲಿ ತೀರು ಹೋಗೋ ರೀತಿಯಲ್ಲಿ ಅವರೊಳಗಡೆ ಆಳವಾಗಿ ಅದು ಸ್ಟ್ರಾಂಗ್ ಆಗಿ ಬೇರೂರಲ್ಲಿ ಕರ್ತನೆ. ಅಪ್ಪ ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಅದ್ಭುತಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ ಮನೇಲಿ ಹೋಗಿ ಇದು ರಾತ್ರೆಲ್ಲ ಈ ವಾಕ್ಯಗಳನ್ನು ಮೆಲುಕಾಕತಕ್ಕಂತೆ ರಾಜ ಅವರ ಹೃದಯಗಳಲ್ಲಿ ನೀನು ಮಾತಾಡು ಪರಿಶುದ್ಧ ಅಪ್ಪನೇ. ಅಪ್ಪ ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಅದ್ಭುತಕ್ಕಾಗಿ ಸ್ತೋತ್ರ. ಬಿಡುಗಡೆಗಾಗಿ ಸ್ತೋತ್ರ. ನಿನ್ನ ಕರುಣೆಗಾಗಿ ಸ್ತೋತ್ರ. ನಿನ್ನ ಕೃಪೆಗಾಗಿ ಸ್ತೋತ್ರ. ನಿನ್ನ ದಯೆಗಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೀನಿ ಅಪ್ಪ. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಅದ್ಭುತಕ್ಕಾಗಿ ಸ್ತೋತ್ರ. ಎಲ್ಲ ಸಕಲ ಘನ ಮಹಿಮೆ ನಿಮಗೆ ಸ್ತೋತ್ರ ಸಲ್ಲಿಸಿ ಎಲ್ಲವನ್ನ ಆಶ್ರಯಿಸಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ಕೊಳ್ತೀನಿ ತಂದೆ, ಆಮೇನ್. ಕೊನೆ ಆಶ್ವಾದ ಹೇಳೋಣ. ತಂದೆಯಾದ ದೇವರ ಪ್ರೀತಿಯು, ಕುಮಾರನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಈ ಕೂಟದಲ್ಲಿ ಪಾಲಕರಾಗಿದ್ದಂಥ ಎಲ್ಲ ಕುಟುಂಬದರ ಸಂಗಡ ಕಾದೋಸ್ ಚರ್ಚಿನ ಮೂಲಕ ಕರ್ತನ ಬರೋಣ ಉಂಟಾಗಿರಲಿ. ನಮ್ಮ ಪ್ರಾರ್ಥನೆ ಕೇಳಿ ಜಯ ಕೊಟ್ಟ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಿಂದ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಎಲ್ಲರಿಗೂ ಪ್ರೈಸ್ ಲಾರ್ಡ್ ಹೇಳಿ.